ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜುಲೈ 13ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಿಮ್ಮ ಪ್ರಿಪ್ರೇಷನ್ಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂಥೇಳಿ ಲಾ ಎಕ್ಸಲೆನ್ಸ್ ವತಿಯಿಂದ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ. NCERT ಫೌಂಡೇಶನ್ ಕೋರ್ಸ್ ಆಗಿರ್ಬೋದು, ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ ಆಗಿರ್ಬೋದು, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಹಾಗೂ ಪ್ರಿಲಿಮ್ಸ್ ಮತ್ತು ಮೈನ್ಸ್ 2 ಟೆಸ್ಟ್ ಸೀರೀಸ್ಗಳನ್ನು ಆನ್ಲೈನ್ನಲ್ಲಿ ಪ್ರಾರಂಭಿಸಿದ್ದೇವೆ. ಈ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರ್ತಕ್ಕಂಥ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕೋರ್ಸ್ಗಳ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಅಡಿಯಲ್ಲಿ ನಮ್ಮ ಮೊದಲ ಆರ್ಟಿಕಲ್ನಲ್ಲಿ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಆಕ್ಸೆಸ್ ಅನ್ನು ಪಡ್ಕೊಳ್ತಾ ಇದೆ 14,000 ಪೊಲೀಸ್ ಸ್ಟೇಷನ್ಸ್ಗಳಿಗೆ ಭಾರತದಾದ್ಯಂತ. ಇದನ್ನು ನಾವು ಮೊದಲ ಆರ್ಟಿಕಲ್ನಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ರೈತರು ಪ್ಯಾಡಿಯನ್ನು ಬೆಳೆಯೋದಕ್ಕೆ ಒಂದು ಬೆಟರ್ ವೇಯನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಅದು ಯಾವ ವೇ, ಅದಕ್ಕೂ ಮತ್ತು ಈಗಿದ್ದಂಥ ವೇಗೂ ಏನು ವ್ಯತ್ಯಾಸಗಳು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ನಲ್ಲಿ ಟಿ ಹಬ್ ಮತ್ತು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇವರಿಬ್ಬರು ಕೂಡ ಕೈ ಜೋಡಿಸಿ ಸ್ಟಾರ್ಟಪ್ಗಳಿಗೆ ಒಂದು ಹೊಸ ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನು ಕುರಿತಾಗಿ ಇಲ್ಲಿ ಡಿಸ್ಕಸ್ ಮಾಡೋಣ. ಕಡೆಯ TNA ಆರ್ಟಿಕಲ್ನಲ್ಲಿ ಚೀನಾ ಮತ್ತು ಇರಾನ್ನವರು ಒಂದು ಕ್ಲೋಸ್ ಟೈಸನ್ನು ಬೆಳೆಸ್ತಾ ಇದ್ದಾರೆ. ಟ್ರೇಡ್ ಮತ್ತು ಮಿಲಿಟರಿ ಪಾರ್ಟ್ನರ್ಶಿಪ್ಪನ್ನು ರೀಚ್ ಆಗೋದಕ್ಕೆ ದೇ ಆರ್ ವೆರಿ ಕ್ಲೋಸ್ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಆರ್ಟಿಕಲ್ನಲ್ಲಿ ಸೋಲಾರ್ ಪವರ್ನ ಕುರಿತಂತೆ ಈಗಾಗಲೇ ನಾವೇನು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಸೋಲಾರ್ ಪವರನ್ನು ಅಥವಾ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಯನ್ನು 2022ರ ಅಷ್ಟೊತ್ತಿಗೆ 175 ಗಿಗಾವ್ಯಾಟ್ನಷ್ಟು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ರೀಚ್ ಆಗ್ತೇವೆ ಅಂತ ಹೇಳಿ ನಾವು ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಈ ಟಾರ್ಗೆಟ್ನಲ್ಲಿ ಸೋಲಾರ್ ಪವರಿನ ಮಹತ್ವ ಎಷ್ಟರ ಮಟ್ಟಿಗೆ ನಾವು ಈ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಹತ್ತಿರದಲ್ಲಿದ್ದೇವೆ, ಇವೆಲ್ಲವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದಾಗತ್ತೆ. ಮತ್ತು ನಮ್ಮ ಕಡೆಯ ಎಡಿಟೋರಿಯಲ್ನಲ್ಲಿ ನರ್ಚರಿಂಗ್ ಸಿಟಿಸನ್ಸ್ ಇನ್ ಸೋಷಿಯಲ್ ಸ್ಟಡೀಸ್ ಇದರ ಕುರಿತಾದಂತೆ ಡಿಸ್ಕಸ್ ಮಾಡೋಣ. ಈ ಎಡಿಟೋರಿಯಲ್ನಲ್ಲಿ ಮುಖ್ಯವಾಗಿ 9ರಿಂದ 12ನೇ ತರಗತಿಯ CBSE ಸಿಲೆಬಸ್ಸಿನ ಕರಿಕ್ಯುಲಮನ್ನು ಈಗಾಗಲೇ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ನವರು 30% ರಿಡಕ್ಷನನ್ನು ಮಾಡಿದ್ದಾರೆ. ಕೋವಿಡ್ನ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಬರ್ಡನ್ ಆಗದೇ ಇರಲಿ ಅಂತ ಹೇಳಿ. ಇದು ಎಜುಕೇಷನ್ನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟನ್ನು ಉಂಟು ಮಾಡುತ್ತೆ, ಈ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿಯಾದದ್ದು, ಇವೆಲ್ಲವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದಾಗತ್ತೆ. ಇಂದಿನ ಮೊದಲ ಆರ್ಟಿಕಲ್ ನ್ಯಾಟ್ಗ್ರಿಡ್ ಗೆಟ್ಸ್ ಆಕ್ಸೆಸ್ ಟು ಡೇಟಾ ಫ್ರಮ್ 14,000 ಪೊಲೀಸ್ ಸ್ಟೇಷನ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಷನ್ ನೆಟ್ವರ್ಕ್ಸ್, ರೋಲ್ ಆಫ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಇನ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಈ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನ್ಯಾಟ್ಗ್ರಿಡ್ ಅಂದರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅವರು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು MOU ಅನ್ನು ಸೈನ್ ಮಾಡಿದ್ದಾರೆ. ಯಾರೊಟ್ಟಿಗೆ ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದೊಟ್ಟಿಗೆ. ಯಾತಕ್ಕಾಗಿ ಅಂತ ಅಂದರೆ ಸೆಂಟ್ರಲೈಸ್ಡ್ ಆನ್ಲೈನ್ ಡೇಟಾಬೇಸ್ FIR ಮತ್ತು ಸ್ಟೋಲನ್ ವೆಹಿಕಲ್ಸ್ಗೆ ಕುರಿತಂತೆ ಇರುವಂಥ ಸೆಂಟ್ರಲೈಸ್ಡ್ ಆನ್ಲೈನ್ ಡೇಟಾಬೇಸಿಗೆ ಆಕ್ಸೆಸ್ಸನ್ನು ನೀಡೋದಕ್ಕೆ ಅಂತ ಹೇಳಿ ಒಂದು MOU ಅನ್ನು NCRB ಒಟ್ಟಿಗೆ ನ್ಯಾಟ್ಗ್ರಿಡ್ ಅವರು ಮಾಡ್ಕೊಂಡಿರುವಂಥದ್ದು. ಇದರಿಂದಾಗಿ CCTNS ಡೇಟಾಬೇಸ್ಗೆ ಅಂದರೆ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಆ್ಯಂಡ್ ಸಿಸ್ಟಮ್ಸ್ ಡೇಟಾಬೇಸ್ಗೆ ಈ ಡೇಟಾಬೇಸಿಗೆ ಆಕ್ಸೆಸ್ಸನ್ನು ನೀಡಿದಾಗುತ್ತೆ ನ್ಯಾಟ್ಗ್ರಿಡ್ ಅವರಿಗೆ NCRBಯ ಮುಖಾಂತರವಾಗಿ. ಇದರಿಂದಾಗಿ 14,000 ಪೊಲೀಸ್ ಸ್ಟೇಷನ್ಸ್ಗಳನ್ನು ಲಿಂಕ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಈ CCTNS ಡೇಟಾಬೇಸ್ ಆಗಿದೆ. ಇದರ ಆಕ್ಸೆಸ್ ಅನ್ನುವಂಥದ್ದು ನ್ಯಾಟ್ಗ್ರಿಡ್ ಅವರಿಗೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಇದರ ಮೇಲೆ ಕೆಲವೊಂದಷ್ಟು ಕನ್ಸರ್ನ್ಸ್ಗಳನ್ನು ಈಗ ರೈಸ್ ಮಾಡಲಾಗಿದೆ. ಆ ಕನ್ಸರ್ನ್ಸ್ಗಳು ಯಾವುದು ಅಂತ ಅಂದರೆ ಇದು ಫೆಡ್ರಲ್ ಸಿಸ್ಟಮನ್ನು ಇನ್ಫ್ರಿಂಜ್ ಮಾಡುತ್ತೆ, ಅಂದರೆ ಫೆಡ್ರಲ್ ಸಿಸ್ಟಮ್ಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಒಂದು ಕನ್ಸರ್ನ್ ಆಗಿದೆ. ಈ MOU ಇಂದ ಫೆಡರಲ್ ಸಿಸ್ಟಮಿಗೆ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುತ್ತೆ, ನಮ್ಮ ಸಂವಿಧಾನದ ಒಕ್ಕೂಟದ ವ್ಯವಸ್ಥೆ ಅನ್ನುವಂಥದ್ದು ಇದರಿಂದಾಗಿ ಧಕ್ಕೆಗೊಳಗಾಗುತ್ತೆ ಅನ್ನುವಂಥದ್ದು ಒಂದು ಕನ್ಸರ್ನ್ ಆಗುತ್ತೆ. ಮತ್ತೊಂದೇನು ಅಂದರೆ ಪ್ರೈವಸಿ ಇಶ್ಯೂಸನ್ನು ಇದು ಹೊಂದಿದೆ. ಅಂದರೆ ಡೇಟಾವನ್ನು ಈಸಿಯಾಗಿ ಮಲ್ಟಿಪಲ್ ಏಜೆನ್ಸೀಸ್ ಒಟ್ಟಿಗೆ ಡೇಟಾವನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಪ್ರೈವಸಿ ಇಶ್ಯೂಸ್ ಕೂಡ ಪ್ರಶ್ನಾರ್ಥಕವಾಗಿರುವಂಥದ್ದು. ಮತ್ತೊಂದು ಇದಕ್ಕಾಗಿ ಹ್ಯೂಜ್ ಎಕ್ಸ್ಪೆಂಡಿಚರನ್ನು ಖರ್ಚು ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಕನ್ಸರ್ನ್ ಆಗಿರುವಂಥದ್ದು. ಆದರೆ ಈ ಕನ್ಸರ್ನ್ಸ್ಗಳಿಗೆ ಉತ್ತರವಾಗಿ ನಾವು ನೋಡೋದಾದರೆ ಇದು ಖಂಡಿತವಾಗ್ಲೂ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಾ ಅನ್ನೋ ಪ್ರಶ್ನೆ ಬಂದಾಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಇದೊಂದು ಬ್ಯೂರೋ, ಇದು ಕೇವಲ ಒಂದು ಡೇಟಾಗಳ ರೆಪಾಸಿಟರಿ ಆಗಿದೆ. ಆದರೆ ಇದರಲ್ಲಿರ್ತಕ್ಕಂಥ FIR ರಿಲೇಟೆಡ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಕುರಿತಾದಂಥ FIR ರಿಲೇಟೆಡ್ ಡೇಟಾ ಅನ್ನುವಂಥದ್ದು ಸಂವಿಧಾನದ 7ನೇ ಶೆಡ್ಯೂಲ್ನ ಅಡಿಯಲ್ಲಿ ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳಿ ಗುರುತಿಸ್ತೇವೆ. ಯಾಕೆ ಅಂದರೆ ಪೊಲೀಸ್ ಮತ್ತು ಪಬ್ಲಿಕ್ ಆರ್ಡರ್ ಇವೆರಡೂ ಕೂಡ ಸ್ಟೇಟ್ ಸಬ್ಜೆಕ್ಟ್ನಲ್ಲಿ ಬರೋದ್ರಿಂದ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಕುರಿತಾದಂಥ FIR ಕುರಿತಾದಂಥ ಡೇಟಾ ಅನ್ನುವಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಆಗುತ್ತೆ. ಈ ಸ್ಟೇಟ್ ಸಬ್ಜೆಕ್ಟ್ನಲ್ಲಿ ಬರುವಂಥ ಡೇಟಾವನ್ನು
ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ಗೆ ರಾಜ್ಯಗಳ ಪರ್ಮಿಷನ್ ಇಲ್ಲದೆ ನಾವು ನೀಡ್ತಾ ಇರೋದ್ರಿಂದ ಒಕ್ಕೂಟ ವ್ಯವಸ್ಥೆಗೆ ಏನು ಧಕ್ಕೆ ಆಗಲ್ಲ. ಯಾಕೆ ಅಂದರೆ ಇದು ಯಾವುದೇ ಲೀಗಲ್ ಪ್ರಾವಿಷನ್ಸ್ಗಳನ್ನು ವೈಲೇಟ್ ಮಾಡ್ತಾ ಇಲ್ಲ, ಇದು ಯಾವುದೇ ರೀತಿಯಾಗಿ ಇಲ್ಲಿಗಲ್ ಆಗಿ ಇಲ್ಲ. ಯಾಕೆ ಅಂದರೆ ಈಗಾಗಲೇ ಈ ಡೇಟಾವನ್ನು, ಈ FIR ರಿಲೇಟೆಡ್ ಡೇಟಾವನ್ನು ಸಾಕಷ್ಟು ಪೊಲೀಸ್ ಸ್ಟೇಷನ್ಸ್ಗಳ ನೆಟ್ವರ್ಕ್ ಏನಿದೆ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗಳೊಟ್ಟಿಗೆ ಶೇರ್ ಮಾಡಲಾಗಿದೆ. ಹಾಗಾಗಿ ಈಗ ಮತ್ತೊಮ್ಮೆ ಇದನ್ನು ನ್ಯಾಟ್ಗ್ರಿಡ್ ಒಟ್ಟಿಗೆ ಶೇರ್ ಮಾಡುವಂಥದ್ರಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲ್ಲ ಅನ್ನುವಂಥ ಉತ್ತರವನ್ನು ಕೂಡ ನೀಡ್ಬೋದಾಗತ್ತೆ. ಮತ್ತು ಈ ಪ್ರೈವಸಿ ಇಶ್ಯೂ ವಿಚಾರಕ್ಕೆ ಬಂದಾಗ ನ್ಯಾಟ್ಗ್ರಿಡ್ ಸೆಕ್ಯೂರ್ಡಾ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬಂದರೆ, ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ಡಲ್ಲಿ ಮಲ್ಟಿಪಲ್ ಏಜೆನ್ಸಿಯ ಇನ್ಫಾರ್ಮೇಷನ್ಸ್ಗಳು ಮಾಹಿತಿ ಇದ್ದರೂ ಕೂಡ ಒಂದು ಏಜೆನ್ಸಿಯ ಮಾಹಿತಿಯನ್ನು ಮತ್ತೊಂದು ಏಜೆನ್ಸಿಯ ಮಾಹಿತಿಗೆ ಇದು ಆಕ್ಸೆಸಿಬಲ್ ಆಗಿರಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಆಟೋಮೇಟೆಡ್ ಸಿಸ್ಟಮಿಂದ ಇದು ವರ್ಕ್ ಆಗೋದ್ರಿಂದ, ಈ ಗ್ರಿಡ್ ವರ್ಕ್ ಆಗೋದ್ರಿಂದ ಯಾವುದೇ ಒಂದು ಇಲಾಖೆ, ಯಾವುದೇ ಒಂದು ವಿಭಾಗದ ಡೇಟಾವನ್ನು ಆಕ್ಸೆಸ್ ಮಾಡಬೇಕು ಅಂದರೆ ಅದಕ್ಕೆ ಕುರಿತಾದಂಥ ರಿಕ್ವೆಸ್ಟ್ ಅನ್ನುವಂಥದ್ದು ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಆ ರಿಕ್ವೆಸ್ಟ್ ಅನ್ನುವಂಥದ್ದು. ಹಾಗಾಗಿ ಆಟೋಮೇಟೆಡ್ ಸಿಸ್ಟಮ್ ಇರೋದ್ರಿಂದ ಕೂಡ ಒಂದು ಏಜೆನ್ಸಿಯ ಡೇಟಾ ಅನ್ನುವಂಥದ್ದು ಮತ್ತೊಂದು ಏಜೆನ್ಸಿಗೆ ಸುಲಭವಾಗಿ ದೊರಕೋದಿಲ್ಲ. ಮಲ್ಟಿಪಲ್ ಏಜೆನ್ಸಿಯೊಟ್ಟಿಗೆ ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡಿದ್ರು ಕೂಡ ಈಸಿಯಾಗಿ ಒಂದು ಏಜೆನ್ಸಿಯ ಡೇಟಾ ಅನ್ನುವಂಥದ್ದು ಇನ್ನೊಬ್ಬರಿಗೆ ಆಕ್ಸೆಸಿಬಲ್ ಆಗಿರಲ್ಲ ವಿತೌಟ್ ದೇರ್ ಪರ್ಮಿಷನ್. ಹಾಗಾಗಿ ಡೇಟಾ ಕೂಡ ಸೆಕ್ಯೂರ್ಡ್ ಆಗಿರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏನಿದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್, ಏನಿದು ನ್ಯಾಟ್ ಗ್ರಿಡ್ ಅಂತ ನೋಡೋದಾದರೆ ಇದು ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಗ್ರಿಡ್ ಆಗಿದ್ದು ಇದರಲ್ಲಿ ಏನಾಗುತ್ತೆ ಅಂದರೆ ಭಾರತ ಸರ್ಕಾರದ ಎಲ್ಲ ಕೋರ್ ಸೆಕ್ಯೂರಿಟಿ ಏಜೆನ್ಸೀಸ್ಗಳೇನಿದೆ ಇವೆಲ್ಲವುಗಳ ಕುರಿತಾದಂಥ ಡೇಟಾ ಬೇಸಸ್ಸನ್ನು ಕನೆಕ್ಟ್ ಮಾಡುವಂಥ ಒಂದು ಗ್ರಿಡ್ ಆಗಿರುವಂಥದ್ದನ್ನು ಗುರುತಿಸ್ಬೋದಾಗತ್ತೆ. ಮುಂಬೈನಲ್ಲಿ 2008ರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ ನಂತರದಲ್ಲಿ ಭಾರತಕ್ಕಿಂತ ಇಂಥ ಒಂದು ಕೋರ್ ಸೆಕ್ಯೂರಿಟಿ ಏಜೆನ್ಸಿಯ ಅವಶ್ಯಕತೆ ಇದೆ ಅಂತ ಹೇಳಿ ನ್ಯಾಟ್ ಗ್ರಿಡ್ಡನ್ನು ಕೌಂಟರ್ ಟೆರರಿಸಮ್ ಮೆಷರನ್ನಾಗಿ ಪ್ರಪೋಸ್ ಮಾಡಲಾಯಿತು. ಇದನ್ನು 2020ರ ಡಿಸೆಂಬರ್ 31ರಿಂದ ಇದು ಆಪರೇಷನಲೈಸ್ ಆಗಲಿದೆ. ಇದು ಯಾರ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಇದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನುವಂಥದ್ದು ಇರುತ್ತೆ. ಭಾರತದಲ್ಲಿನ ಯಾವುದೇ ರೀತಿಯಾದಂಥ ಭದ್ರತಾ ಮತ್ತು ಇಂಟೆಲಿಜೆಂಟ್ ಏಜೆನ್ಸಿಯ ವಿಚಾರಕ್ಕೆ ಬಂದಾಗ ಇದನ್ನು ನಾವು ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಕರಿಬೋದು. ಯಾಕೆಂದರೆ ಎಲ್ಲದಕ್ಕೂ ಕುರಿತಾದಂಥ ಮಾಹಿತಿಯನ್ನು ಇದು ಹೊಂದಿರುತ್ತೆ. ಬಿಗ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಇದನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಟೆಕ್ನಾಲಜಿ ಇಂಟೆನ್ಸಿವ್ ಸೊಲ್ಯೂಷನ್ಸ್ಗಳನ್ನು ಕೂಡ ಈ ನ್ಯಾಟ್ ಗ್ರಿಡ್ನಿಂದ ಪಡ್ಕೊಳ್ಬೋದಾಗುತ್ತೆ. ಸೆಕ್ಯೂರ್ಡ್ ಸೆಂಟ್ರಲೈಸ್ಡ್ ಡೇಟಾಬೇಸನ್ನು ಇದು ಹೊಂದಿದ್ದು ಇದಕ್ಕೆ ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ವೇರಿಯಸ್ ಡೇಟಾ ಸೋರ್ಸಿಂದ ಅಂದರೆ ಬ್ಯಾಂಕ್ಗಳಿಂದ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳಿಂದ ಆಗಿರ್ಬೋದು, ವೀಸಾ, ಇಮಿಗ್ರೇಷನ್, ಟ್ರೈನ್, ಏರ್ ಟ್ರಾವೆಲ್ ಡೀಟೇಲ್ಸ್ ಆಗಿರ್ಬೋದು, ಈ ರೀತಿಯ ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ವೇರಿಯಸ್ ಡೇಟಾ ಸೋರ್ಸಸ್ಸಿಂದ ಇಲ್ಲಿ ತಂದಿದ್ರೂ ಕೂಡ ಸೆಕ್ಯೂರ್ಡ್ ಸೆಂಟ್ರಲೈಸ್ಡ್ ಡೇಟಾಬೇಸನ್ನು ನಾವು ಈ ನ್ಯಾಟ್ ಗ್ರಿಡ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಮತ್ತು ಇದು 2020ರ ಡಿಸೆಂಬರ್ 31ರಿಂದ ಜಾರಿಗೆ ಬರಲಿದೆ, ಅಂದರೆ ಆಪರೇಷನಲೈಸ್ ಆಗಲಿದೆ. ಇದೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಿಗೆ ನ್ಯಾಟ್ ಗ್ರಿಡ್ ಬಗ್ಗೆ ಕೇಳಬಹುದಾದಂಥ ಸಾಕಷ್ಟು ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಎಕ್ಸಾಮ್ ಟೈಮ್ನಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 1985ರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರ ಟಾಸ್ಕ್ ಫೋರ್ಸ್ ಮತ್ತು ನ್ಯಾಷನಲ್ ಪೊಲೀಸ್ ಕಮಿಷನ್ 1977ರಿಂದ 81ರಲ್ಲಿ ಇದ್ದಂಥ ಈ ನ್ಯಾಷನಲ್ ಪೊಲೀಸ್ ಕಮಿಷನ್ ಇವೆರಡರ ರೆಕಮೆಂಡೇಷನ್ಸ್ನ ಆಧಾರದ ಮೇಲೆ 1986ರಲ್ಲಿ ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅನ್ನುವಂಥದ್ದು ಸೆಟಪ್ ಆಗುತ್ತೆ. ಇದು ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನಲ್ಲಿ ಇರುತ್ತೆ. ನ್ಯಾಟ್ ಗ್ರಿಡ್ ಹಾಗೂ NCRB ಈ ಎರಡೂ ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನಲ್ಲಿರುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದರ ಫಂಕ್ಷನ್ಸ್ ಏನು ಅಂತ ಅಂದರೆ ಇದು ಮುಖ್ಯವಾಗಿ ಭಾರತದಲ್ಲಿ ನಡೆಯುವಂಥ ಎಲ್ಲ ಕ್ರೈಮ್ ಮತ್ತು ಕ್ರಿಮಿನಲ್ಸ್ಗಳೇನಿದ್ದಾರೆ ಇವರ ಕುರಿತಾದಂಥ ಇನ್ಫಾರ್ಮೇಷನ್ನಿನ ಒಂದು ರೆಪಾಸಿಟರಿ ಏನಿದೆ ಇದನ್ನು ಇದು ಮೇಂಟೈನ್ ಮಾಡುತ್ತೆ. NCRB ಮೇಂಟೈನ್ಸ್ ರೆಪಾಸಿಟರಿ ಆಫ್ ಇನ್ಫಾರ್ಮೇಷನ್ ಆನ್ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ಸ್ ಇನ್ ಇಂಡಿಯಾ. ಮತ್ತು ಈ ಕ್ರೈಮ್ಗೆ ಕುರಿತಾದಂಥ ಇನ್ವೆಸ್ಟಿಗೇಷನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿರ್ತಕ್ಕಂಥವ್ರಿಗೆ ಇದು ಬಹಳನೇ ಹೆಲ್ಪ್ ಆಗುತ್ತೆ, ಅಸಿಸ್ಟೆನ್ಸನ್ನು ನೀಡುತ್ತೆ. ಮತ್ತು ಭಾರತದಲ್ಲಿ ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್ ಅನ್ನುವಂಥ ಒಂದು ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದವರು ಬಿಡುಗಡೆ ಮಾಡ್ತಾರೆ. ಈ ರಿಪೋರ್ಟ್ನಿಂದಾಗಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಭಾರತದಲ್ಲಿನ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಹೇಗಿದೆ, ಭಾರತದಾದ್ಯಂತ ಈ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಹೇಗಿದೆ ಅನ್ನುವಂಥ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ ಆಗಿ ಈ NCRBಯ ಕ್ರೈಮ್ ಇನ್ ಇಂಡಿಯಾ ರಿಪೋರ್ಟ್ ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಮತ್ತು NCRB ತಂದಿರ್ತಕ್ಕಂಥ ಹೊರತಂದಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳು ಯಾವುದು ಅಂತ ನೋಡೋದಾದರೆ CCTNS ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮನ್ನು 2009ರಲ್ಲಿ ಜಾರಿಗೆ ತರ್ತಾರೆ. ಇದನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಈ ಗವರ್ನೆನ್ಸನ್ನು, ಪ್ರಿನ್ಸಿಪಲ್ಸ್ ಆಫ್ ಈ ಗವರ್ನೆನ್ಸನ್ನು ಪೊಲೀಸಿಂಗಿನ ಎಲ್ಲ ಲೆವೆಲ್ಸ್ಗಳಲ್ಲಿ ಬಳಕೆ ಮಾಡಿಕೊಂಡು ಎಫೆಕ್ಟಿವ್ ಪೊಲೀಸಿಂಗನ್ನು
ನೀಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕಾಂಪ್ರಿಹೆನ್ಸಿವ್ ಮತ್ತು ಇಂಟಿಗ್ರೇಟೆಡ್ ಸಿಸ್ಟಮ್ ಫಾರ್ ಎಫೆಕ್ಟಿವ್ ಪೊಲೀಸಿಂಗನ್ನು ನೀಡುವಂಥ ಉದ್ದೇಶದಿಂದ ಈ ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕಿಂಗ್ ಸಿಸ್ಟಮ್ ಅನ್ನುವಂಥದ್ದು 2009ರಲ್ಲಿ NCRB ಅವರಿಂದ ಸ್ಥಾಪನೆ ಆಗುತ್ತೆ. ಮತ್ತು FIR ರಿಜಿಸ್ಟ್ರೇಷನ್ನ ಕುರಿತಾಗಿರ್ಬೋದು, ಇನ್ವೆಸ್ಟಿಗೇಷನ್ನ ಕುರಿತಾಗಿರ್ಬೋದು, ಚಾರ್ಜ್ ಶೀಟ್ಗಳ ವಿಚಾರವಾಗಿರ್ಬೋದು, ಇವೆಲ್ಲ ವಿಚಾರವಾಗಿ ಡೇಟಾವನ್ನು ಡಿಜಿಟೈಸ್ ಮಾಡುವಂಥ ಕೆಲಸವನ್ನು ಕೂಡ ಈ NCRB ಅವರು ಮಾಡ್ತಾರೆ. ಒಟ್ಟಾರೆಯಾಗಿ ಈ NCRBಯ ಸಾಕಷ್ಟು ಮಾಹಿತಿಯನ್ನು FIR ಮತ್ತು ಕಳೆದು ಹೋಗಿರ್ತಕ್ಕಂಥ ವೆಹಿಕಲ್ಸ್ಗಳಾಗಿರ್ಬೋದು ಇವುಗಳ ಕುರಿತಾದಂಥ ಮಾಹಿತಿಗೆ ಆಕ್ಸೆಸಿಬಲ್ ಆಗುವಂಥ ಆಕ್ಸೆಸಿಬಿಲಿಟಿಯನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ನ್ಯಾಟ್ಗ್ರಿಡ್ ಅವರು ಈ NCRB ಒಟ್ಟಿಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸಹಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ NCRB, ನ್ಯಾಟ್ಗ್ರಿಡ್ ಇವೆಲ್ಲ ಸಂಸ್ಥೆಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಆರ್ಟಿಕಲ್ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್ ಪಂಜಾಬ್ ಫಾರ್ಮರ್ಸ್ ಫೈಂಡ್ ಅ ಬೆಟರ್ ವೇ ಟು ಗ್ರೋ ಪ್ಯಾಡಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಅಗ್ರಿಕಲ್ಚರ್, ಮೇಜರ್ ಕ್ರಾಪ್ಸ್, ಕ್ರಾಪಿಂಗ್ ಪ್ಯಾಟರ್ನ್ಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈಗ ಕೋವಿಡ್-19ನಿಂದಾಗಿ ವರ್ಕರ್ಸ್ಗಳು ದೊರೆಯದೇ ಇರುವಂಥ ಸಂದರ್ಭದಲ್ಲಿ, ಅಂದರೆ ಯಾರೆಲ್ಲ ಮೈಗ್ರೆಂಟ್ ವರ್ಕರ್ಸ್ಗಾಗಿ ಬಿಹಾರ್, UP ಅಂತ ರಾಜ್ಯಗಳಿಂದ ಹೊರ ರಾಜ್ಯಗಳಿಗೆ ಹೊರಟಿದ್ರು, ಅದರಲ್ಲೂ ಮುಖ್ಯವಾಗಿ ಪಂಜಾಬ್ನಲ್ಲಿ ಇದ್ದರು, ಈ ರೀತಿಯಾದಂಥ ಮೈಗ್ರೆಂಟ್ ವರ್ಕರ್ಸ್ಗಳು ಈಗ ತಮ್ಮ ಊರುಗಳಿಗೆ ವಾಪಸ್ ಆಗಿರೋದ್ರಿಂದ ಪಂಜಾಬ್ ಮತ್ತು ಹರಿಯಾಣದಂಥ ರಾಜ್ಯಗಳಲ್ಲಿ ಲೇಬರ್ ಶಾರ್ಟೇಜಸ್ ಆದಂಥ ಪ್ರಾಬ್ಲಮ್ಸ್ಗಳನ್ನು ಈಗ ಈ ರಾಜ್ಯಗಳು ಎದುರಿಸ್ತಾ ಇದೆ. ಈ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಇಲ್ಲಿ ಮುಖ್ಯವಾಗಿ ಈ ಪ್ರಮುಖವಾದಂಥ ಖಾರಿಫ್ ಬೆಳೆ ಆಗಿರುವಂಥ ರೈಸನ್ನು ಏನು ಬೆಳೀತಾ ಇದ್ರು, ಈ ರೈಸನ್ನು ಬೆಳೆಯೋದಕ್ಕೆ ಡಿಫ್ರೆಂಟ್ ಆದಂಥ ಒಂದು ಅಪ್ರೋಚನ್ನು ಇವರು ಫಾಲೋ ಮಾಡ್ತಿದ್ದಾರೆ. ಡಿಫ್ರೆಂಟ್ ಆದಂಥ ಒಂದು ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಟ್ರೆಡಿಷನಲ್ ಆಗಿ ಕನ್ವೆನ್ಷನಲ್ ಟ್ರಾನ್ಸ್ಪ್ಲಾಂಟೇಷನನ್ನು ಏನು ಬಳಕೆ ಮಾಡ್ಕೊಳ್ತಾ ಇದ್ರು, ಅದ್ರ ಬದಲಾಗಿ ಈಗ ಡೈರೆಕ್ಟ್ ಸೀಡಿಂಗ್ ಮೆಥಡ್ಗೆ ಮೊರೆ ಹೋಗ್ತಾ ಇದ್ದಾರೆ ಪಂಜಾಬ್ ಮತ್ತು ಹರಿಯಾಣದ ಈ ಪ್ಯಾಡಿ ಫಾರ್ಮರ್ಸ್ಗಳು. ಅದರ ಕುರಿತಾಗಿ ಈ ಆರ್ಟಿಕಲ್ ಅನ್ನು ನೋಡೋಣ. ಪಂಜಾಬ್ ಮತ್ತು ಹರಿಯಾಣದ ರೈತರು ಯಾಕೆ ಈಗ ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ನಮ್ಮ ಸಾಂಪ್ರದಾಯಿಕವಾಗಿ ನಾವು ಭತ್ತ ಬಿತ್ತನೆ ಮಾಡ್ತಿದ್ದಂಥ ಮೆಥಡಿಗೂ ಮತ್ತು ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನೋಡೋದಾದರೆ, ಈ ಡೈರೆಕ್ಟ್ ಸೀಡಿಂಗ್ ಟೆಕ್ನಿಕ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ನರ್ಸರಿಯ ಪ್ರಿಪ್ರೇಷನಿನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಇದನ್ನು ಟ್ರಾನ್ಸ್ಪ್ಲಾಂಟೇಷನನ್ನು ಕೂಡ ಮಾಡೋದಿಲ್ಲ. ಆದರೆ ನಾವು ಇದುವರೆಗೂ ಕೂಡ ಪಾಲಿಸ್ಕೊಂಡು ಬರ್ತಿದ್ದಂಥ ನಮ್ಮ ಸಾಂಪ್ರದಾಯಿಕವಾದಂಥ ಭತ್ತ ಬೆಳೆಯುವಂಥ ಪದ್ಧತಿಯಲ್ಲಿ ಏನು ಮಾಡ್ತಿದ್ವಿ ಅಂದರೆ, ನಮ್ಮ ಭತ್ತದ ಗದ್ದೆಯ ಒಂದು ಮೂಲೆಯಲ್ಲಿ ಅಥವಾ ಸಪರೇಟ್ ಆದಂಥ ಒಂದು ನೆಲದಲ್ಲಿ ಒಂದು ನರ್ಸರಿಯನ್ನು ಪ್ರಿಪೇರ್ ಮಾಡಿ ರೈತರು ಅಲ್ಲಿ ಮೊದಲದಾಗಿ ಭತ್ತದ ಒಟ್ಟನ್ನು ಬೆಳೀತಾ ಇದ್ರು. ಈ ಒಟ್ಟನ್ನು ಬೆಳೆದ ನಂತರದಲ್ಲಿ ಆ ಒಟ್ಟನ್ನು ಕೆಲವು ದಿನಗಳ ನಂತರದಲ್ಲಿ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ರು ಭತ್ತದ ಗದ್ದೆಯಲ್ಲಿ ಒಂದೊಂದು ಜಾಗದಲ್ಲಿ, ಅಂದರೆ ಬಿಡಿ ಬಿಡಿಯಾಗಿ ಅದನ್ನು ನಂತರದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ರು. ಆದರೆ ಈಗ ಈ ರೀತಿಯಾದಂಥ ಒಂದು ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕ್ನಲ್ಲಿ ಈ ರೀತಿಯಾದಂಥ ಪದ್ಧತಿ ಏನಿಲ್ಲ. ಬದಲಾಗಿ ನೇರವಾಗಿ ಈ ಭತ್ತದ ಬೀಜವನ್ನು ಅಥವಾ ಭತ್ತವನ್ನು ನೇರವಾಗಿ ನೆಲಕ್ಕೆ ಬಿತ್ತಲಾಗುತ್ತೆ. ಆದರೆ ಏನು ಮಾಡ್ತಾರೆ ಅಂತ ಅಂದರೆ, ಟ್ರ್ಯಾಕ್ಟರ್ ಪವರ್ಡ್ ಮಿಷಿನನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಡೈರೆಕ್ಟ್ ಆಗಿ ನೆಲಕ್ಕೆ ಡ್ರಿಲ್ ಮಾಡಲಾಗುತ್ತೆ. ಒಂದಷ್ಟು ಅಡಿ ಆಳದಲ್ಲಿ ಅದು ಬೀಳುವಂತೆ, ಆ ಬೀಜ ಬಿತ್ತನೆ ಆಗುವಂತೆ ನೋಡ್ಕೊಳ್ತಾರೆ. ಇಲ್ಲಿ ಇರಿಗೇಷನ್ ಅನ್ನುವಂಥದ್ದು ಕೇವಲ 21 ದಿನಕ್ಕೆ, ಅಂದರೆ ಈ ಬೀಜವನ್ನು ಬಿತ್ತನೆ ಮಾಡಿದ ನಂತರದಲ್ಲಿ 21 ದಿನಗಳಿಗೆ ಮಾತ್ರವೇ ಇಲ್ಲಿ ಇರಿಗೇಷನ್ ಅಂದರೆ ಹೆಚ್ಚು ನೀರನ್ನು ಹಾಯಿಸುವಂಥ ಅವಶ್ಯಕತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕ್ನಲ್ಲಿ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ನಾವು ರೈಸನ್ನು ಬೆಳಿಬೋದಾಗುತ್ತೆ. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ, ರಿಯಲ್ ಕೆಮಿಕಲ್ ಹರ್ಬಿಸೈಡ್ಸ್ಗಳಿಂದ ಈ ಕೆಮಿಕಲ್ ಹರ್ಬಿಸೈಡ್ಸ್ಗಳನ್ನು ನಾವು ಹಾಕೋದ್ರ ಮುಖಾಂತರವಾಗಿ ಇಲ್ಲಿಗೆ ಅವಶ್ಯಕತೆ ಇರುವಂಥ ನೀರನ್ನು ನಾವು ರೀಪ್ಲೇಸ್ ಮಾಡ್ತೀವಿ. ಅಂದರೆ ಹೆಚ್ಚು ನೀರತ್ವ ಮಳೆ ಆಧಾರಿತವಾಗಿ ಇರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲಿ ಮಳೆ ಆಗೋದಿಲ್ಲ, ಮಳೆ ಹೆಚ್ಚಿನದಾಗಿ ಎಲ್ಲ ಆಗೋದಿಲ್ಲ ಅಂಥ ಪ್ರದೇಶದಲ್ಲಿ, ರೈನ್ಫೆಡ್ ಏರಿಯಾಸ್ ಏನಿರುತ್ತೆ ಅಂಥ ಪ್ರದೇಶದಲ್ಲಿ, ಕಡಿಮೆ ನೀರಿರ್ತಕ್ಕಂಥ ಪ್ರದೇಶದಲ್ಲಿ, ಇರಿಗೇಷನ್ ಹೆಚ್ಚಿನದಾಗಿ ಅವೈಲಬಲ್ ಇಲ್ಲದೆ ಇರುವಂಥ ಪ್ರದೇಶದಲ್ಲೂ ಕೂಡ ನಾವು ರೈಸನ್ನು ಬೆಳಿಬೇಕು ಅಂತ ಅಂದರೆ ಈ ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕನ್ನು ಬಳಕೆ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಇದನ್ನು ಬಿತ್ತನೆ ಮಾಡಿದಂಥ 21 ದಿನಗಳವರೆಗೆ ಮಾತ್ರವೇ ಇಲ್ಲಿ ನೀರನ್ನು ಹಾಯಿಸಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ನೀರಿನ ಬದಲಾಗಿ ರಿಯಲ್ ಕೆಮಿಕಲ್ ಹರ್ಬಿಸೈಡ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಆದರೆ ನಮ್ಮ ಸಾಂಪ್ರದಾಯಿಕವಾದಂಥ ಮೆಥಡಿಗೆ ಬಂದಾಗ ಒಂದು ಕಡೆಯಲ್ಲಿ ನಾವು ಇದನ್ನು ಭತ್ತದ ಒಟ್ಟನ್ನು ಪ್ರಿಪೇರ್ ನಂತರದಲ್ಲಿ ಈ ಭತ್ತದ ಒಟ್ಟನ್ನು ಮತ್ತೊಮ್ಮೆ ನೆಡಲಾಗುತ್ತೆ. ಇಲ್ಲಿ ವಾಟರಿಂಗ್ ಅನ್ನುವಂಥದ್ದು ಡೈಲಿ ಆಗಬೇಕಾಗತ್ತೆ, ಅಥವಾ ಈ ಭತ್ತದ ಗದ್ದೆಯಲ್ಲಿ ಮಾತ್ರವೇ ಇದನ್ನು ಮಾಡಲಾಗುತ್ತೆ. ಅಂದರೆ ಒಂದು ರೀತಿಯಾಗಿ ನೀರನ್ನುವಂಥದ್ದು ಯಾವಾಗಲೂ ಅಲ್ಲಿ ಇರಲೇಬೇಕಾಗುತ್ತೆ. ಮೊದಲ 3 ವಾರಗಳವರೆಗೂ ಫ್ಲಡ್ಡೆಡ್ ಕಂಡೀಷನ್ಸ್ ಇರಬೇಕಾಗುತ್ತೆ, ಅಂದರೆ ಹೆಚ್ಚಿನ ನೀರಿನ ಅವಶ್ಯಕತೆ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಹರ್ಬಿಸೈಡ್ಸ್ಗಳನ್ನು ರೀಪ್ಲೇಸ್ ಮಾಡೋದಕ್ಕೆ ವಾಟರ್ನ ಬದಲಾಗಿ ಬಳಕೆ ಮಾಡ್ಕೊಳ್ಳಲ್ಲ, ಹೆಚ್ಚಿನ ನೀರನ್ನೇ ಬಳಕೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕೆಮಿಕಲ್ ಹರ್ಬಿಸೈಡ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಆದರೆ ಈ ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕ್ನಲ್ಲಿ 7 ರಿಂದ 10 ದಿನಗಳ ಮುಂಚಿತವಾಗಿಯೇ ಈ ಟ್ರೆಡಿಷನಲ್ ಮೆಥಡ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ 10 ದಿನಗಳ ಮುಂಚಿತವಾಗಿಯೇ ಬೆಳೆಯ ಈಲ್ಡನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಟ್ರೆಡಿಷನಲ್ ಮೆಥಡ್ನಲ್ಲಿ ಒಂದಷ್ಟು ಹೆಚ್ಚು ದಿನಗಳನ್ನು ನಾವು ಕಾಯಬೇಕಾಗುತ್ತೆ.
ಡೈರೆಕ್ಟ್ ಸೀಡಿಂಗ್ ರೈಸ್ ಟೆಕ್ನಿಕನ್ನು ಬಳಕೆ ಮಾಡಿಕೊಂಡು ನಾವು ಭತ್ತವನ್ನು ಬೆಳೆಯೋದಾದರೆ, ರೈಸನ್ನು ಬೆಳೆಯೋದಾದರೆ ಅಲ್ಲಿ ನಮಗೆ ಕಡಿಮೆ ಲೇಬರ್ಸ್ಗಳ ಅವಶ್ಯಕತೆ ಇರುತ್ತೆ. ಅಂದರೆ ಕೇವಲ 1 ಎಕರೆಗೆ 3 ಮಂದಿಯನ್ನು ಬಳಕೆ ಮಾಡಿಕೊಂಡು ನಾವು ಕಂಪ್ಲೀಟ್ 1 ಎಕರೆಯನ್ನು ಈ DSRನ ಮುಖಾಂತರವಾಗಿ ನಾವು ಸೀಡಿಂಗನ್ನು ಮಾಡ್ಬೋದಾಗುತ್ತೆ. ಆದರೆ ಇಲ್ಲಿ ಟ್ರೆಡಿಷನಲ್ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಲಾಟ್ ಆಫ್ ಮನಿ ಮತ್ತು ಲೇಬರ್ ಅನ್ನುವಂಥದ್ದು ಅವಶ್ಯಕತೆ ಇರುತ್ತೆ. ಇಲ್ಲಿ ಮೀಥೇನ್ ಎಮಿಷನ್ ಕಡಿಮೆ ಆಗುತ್ತೆ ಎಲ್ಲಿ ಅಂದರೆ ಡೈರೆಕ್ಟ್ ಸೀಡಿಂಗ್ ಟೆಕ್ನಿಕ್ನಲ್ಲಿ. ಯಾಕೆ ಅಂದರೆ ಇಲ್ಲಿ ಭತ್ತದ ಗದ್ದೆಯ ಅವಶ್ಯಕತೆ ಬಹಳ ದಿನ ಇರೋದಿಲ್ಲ, ಹೆಚ್ಚಿನ ನೀರನ್ನು ನಾವು ನಿಲ್ಲಿಸೋದಿಲ್ಲ, ಫ್ಲಡ್ಡೆಡ್ ಕಂಡೀಷನಲ್ಲಿ ಇರೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಮೀಥೇನ್ ಎಮಿಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಶಾರ್ಟರ್ ಫ್ಲಡ್ಡಿಂಗ್ ಪೀರಿಯಡ್ ಇರೋದ್ರಿಂದ. ಮತ್ತು ಇಲ್ಲಿ ಒಂದೇ ಕಡೆಯಲ್ಲಿ ಈ ಭತ್ತದ ಬೆಳೆ ಅನ್ನುವಂಥದ್ದು ಆಗುತ್ತೆ. ಅಂದರೆ ಮೊದಲಿಗೆ ಬೀಜವನ್ನು ಒಂದು ಕಡೆ ಹಾಕಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ ಮತ್ತೊಂದು ಕಡೆಗೆ ಒಯ್ಯೋದಿಲ್ಲ. ಹಾಗಾಗಿ ಒಂದೇ ಕಡೆ ಬೆಳೆ ಬೆಳೆಯೋದ್ರಿಂದ ಇಲ್ಲಿ ಸಾಯಿಲ್ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಕೂಡ ಆಗೋದಿಲ್ಲ. ಡಿಕ್ರೀಸ್ಡ್ ಸಾಯಿಲ್ ಡಿಸ್ಟರ್ಬೆನ್ಸ್ ಅನ್ನು ನಾವು ಕಾಣ್ತೇವೆ. ಫ್ಲಡ್ಡೆಡ್ ಏರಿಯಾಸ್ ಅಲ್ಲಿ ಕೂಡ ಸಾಯಿಲ್ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಫ್ಲಡ್ಡಿಂಗ್ ಪೀರಿಯಡ್ ಅನ್ನುವಂಥದ್ದು ಬಹಳ ಕಡಿಮೆ ಇರೋದ್ರಿಂದ ಸಾಯಿಲ್ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಆದರೆ ರೈಸ್ ಸೀಡ್ಲಿಂಗ್ಸ್ ಅನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಸಾಯಿಲ್ ಪ್ಯಾಟ್ರನ್ ಅನ್ನುವಂಥದ್ದು ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ DSR ಮಾಡೋದಕ್ಕೆ ಅಂದರೆ ಡೈರೆಕ್ಟ್ ಸೀಡ್ ರೈಸ್ ಟೆಕ್ನಿಕನ್ನು ನಾವು ಬಳಕೆ ಮಾಡಬೇಕು ಅಂತ ಅಂದರೆ ಒಂದು ನಮಗೆ ಪ್ರೀ ಕಂಡೀಷನ್ ಇರಬೇಕಾಗತ್ತೆ. ಕಂಪಲ್ಸರಿಯಾಗಿ ನಾವು ಲೇಸರ್ ಲ್ಯಾಂಡ್ ಲೆವೆಲಿಂಗನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ಆದರೆ DSRನ ಒಂದು ಡ್ರಾಬ್ಯಾಕ್ ಏನು ಅಂತ ಅಂದರೆ ಹೈ ಅಮೌಂಟ್ ಆಫ್ ಸೀಡ್ಸ್ಗಳನ್ನು ಇದು ರಿಕ್ವೈರ್ ಮಾಡ್ಕೊಳ್ಳುತ್ತೆ. ಅಂದರೆ 1 ಎಕರೆಗೆ ಇಲ್ಲಿ ಅಂದರೆ ಟ್ರೆಡಿಷನಲ್ ಮೆಥಡ್ನಲ್ಲಿ ಕೇವಲ 4 ರಿಂದ 5 kg ನಾವು ಬಳಕೆ ಮಾಡಿಕೊಂಡ್ರೆ ಇಲ್ಲಿ ಈ ಡೈರೆಕ್ಟ್ ಸೀಡ್ ರೈಸ್ ಟೆಕ್ನಿಕ್ನಲ್ಲಿ 8 ರಿಂದ 10 kg ನಾವು ಸೀಡ್ಸ್ಗಳನ್ನು ಬಳಕೆ ಮಾಡ್ಕೊಳ್ತೇವೆ. ಆದರೆ ಇದರ DSRನ ಅಡ್ವಾಂಟೇಜ್ ಏನು ಅಂತ ಅಂದರೆ ಇಲ್ಲಿ ಬೆಳೆ ಅನ್ನುವಂಥದ್ದು 7 ರಿಂದ 10 ದಿನಗಳ ಮುಂಚಿತವಾಗಿ ಇಲ್ಲಿ ಬೆಳೆ ಬರೋದ್ರಿಂದ, ಟ್ರೆಡಿಷನಲ್ ಮೆಥಡ್ಗಿಂತ ಮುಂಚಿತವಾಗಿ ಇದರ ಬೆಳೆ ಬರೋದ್ರಿಂದ ಮುಂದಿನ ಬೆಳೆಯನ್ನು ಹಾಕೋದಕ್ಕೆ ನಮಗೆ ಹೆಚ್ಚಿನ ಸಮಯ ಅಥವಾ ಕಾಲಾವಕಾಶ ದೊರಕದಾಗುತ್ತೆ. ಹಾಗಾಗಿ ಮುಂದಿನ ಬೆಳೆಯನ್ನು ಆದಷ್ಟು ಶೀಘ್ರವೇ ಕೂಡ ಹಾಕ್ಬೋದಾಗುತ್ತೆ ಅಥವಾ ಒಂದಷ್ಟು ತಯಾರಿ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ಕದಾಗುತ್ತೆ. ಮತ್ತೊಂದು ಏನು ಅಂದರೆ ಹೆಚ್ಚಿನ ಸಮಯ ನಮಗೆ ಸಿಗುವಂಥ ಉದ್ದೇಶದಿಂದ ಸ್ಟಬಲ್ ಬರ್ನಿಂಗ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಸ್ಟಬಲನ್ನು ರೀಪ್ಲೇಸ್ ಮಾಡೋದಕ್ಕೆ ಅಥವಾ ಅದನ್ನು ರಿಮೂವ್ ಮಾಡೋದಕ್ಕೆ ನಮಗೆ ಹೆಚ್ಚಿನ ಕಾಲಾವಕಾಶ ದೊರೆಯೋದ್ರಿಂದ ಸ್ಟಬಲ್ ಬರ್ನಿಂಗನ್ನು ಮಾಡದೇ ಇರುವಂಥ ಚಾನ್ಸಸ್ ಕೂಡ ಇಲ್ಲಿ ಹೆಚ್ಚಿನದಾಗಿ ಇರುತ್ತೆ. ಹಾಗಾಗಿ DSRಗೆ ತನ್ನದೇ ಆದಂಥ ಈ ಎಲ್ಲ ಅಡ್ವಾಂಟೇಜಸ್ಗಳಿರೋದ್ರಿಂದ ಈಗ ಲೇಬರ್ನ ಅವಶ್ಯಕತೆ ಕೂಡ ಹೆಚ್ಚಿನದಾಗಿದ್ದು ಲೇಬರ್ಗಳ ಕೊರತೆ ಇರೋದ್ರಿಂದ ಟ್ರೆಡಿಷನಲ್ ಮೆಥಡನ್ನು ಹೊರತುಪಡಿಸಿ ಈ ಡೈರೆಕ್ಟ್ ಸೀಡ್ ರೈಸ್ ಟೆಕ್ನಿಕ್ಕನ್ನು ಪಂಜಾಬ್ ಮತ್ತು ಹರಿಯಾಣದ ಮಂದಿ ಬಳಸ್ತಾ ಇದ್ದಾರೆ, ಫಾರ್ಮರ್ಸು. ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಬದಲಾಗ್ತಿರ್ತಕ್ಕಂಥ ಕ್ಲೈಮೇಟ್ ಪ್ಯಾಟ್ರನ್ಗೆ ಅಥವಾ ಬದಲಾಗ್ತಿರ್ತಕ್ಕಂಥ ಕಂಡೀಷನ್ಸ್ಗಳಿಗೆ ರೈತರು ಕೂಡ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಮ್ಮ ಕ್ರಾಪಿಂಗ್ ಪ್ಯಾಟರ್ನ್ಸ್ಗಳಲ್ಲಿ ತರಬಹುದು ಅನ್ನುವಂಥ ಮೇನ್ಸ್ ಪ್ರಶ್ನೆಯಲ್ಲಿ ನಾವು ಈ ಉದಾಹರಣೆಗಳನ್ನು ನೀಡಬಹುದು. ಈ ರೀತಿಯಾದಂಥ ಕ್ರಾಪಿಂಗ್ ಪ್ಯಾಟರ್ನ್ಗಳಲ್ಲಿ ಚೇಂಜಸ್ಗಳನ್ನು ಅಳವಡಿಸ್ಕೊಳ್ಳೋದ್ರಿಂದಾಗಿ ಈಗ ರೈನ್ ಫೆಡ್ ಏರಿಯಾಸ್ಗಳಲ್ಲಾಗಿರ್ಬೋದು ಅಥವಾ ಮಳೆಯನ್ನೇ ಆಧಾರಿತವಾಗಿಟ್ಕೊಂಡು ಹೆಚ್ಚು ಮಳೆ ಬೀಳದೇ ಇರತಕ್ಕಂಥ ಪ್ರದೇಶಗಳಲ್ಲಿ, ಈ ಎಲ್ಲ ಪ್ರದೇಶಗಳಲ್ಲಿ ಡೈರೆಕ್ಟ್ ಸೀಡ್ ರೈಸ್ ಟೆಕ್ನಿಕ್ ಅನ್ನುವಂಥದ್ದು ಬಹಳನೇ ಉಪಕಾರಿಯಾಗುತ್ತೆ. ಹಾಗೆ ಇಂಥ ಒಂದು ಮೆಥಡನ್ನು ಇದುವರೆಗೂ ಕೂಡ ಟ್ರೆಡಿಷನಲ್ ಮೆಥಡ್ಗೆ ಮೊರೆ ಹೋಗಿದ್ದಂಥ ರಾಜ್ಯಗಳಲ್ಲೂ ಕೂಡ ಈಗ ಬಳಕೆ ಮಾಡ್ಕೊಳ್ಳಾಗ್ತದೆ. ಯಾಕೆಂದರೆ ಲೇಬರ್ ಶಾರ್ಟೇಜ್ನಿಂದ. ಇದಿಷ್ಟು ನಮಗೆ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ಗೆ ಬಂದಾಗ ಖಾರಿಫ್ ಕ್ರಾಪ್ಸ್ ಯಾವುದು, ರಾಬಿ ಕ್ರಾಪ್ಸ್ ಯಾವುದು, ಇವುಗಳನ್ನು ನಿಮಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸ್ಪಷ್ಟವಾಗಿ ಗೊತ್ತಿರಲಿ. ಇದಿಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ THUB ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೈಅಪ್ ಟು ಕ್ರಿಯೇಟ್ ಆಪರ್ಚುನಿಟೀಸ್ ಫಾರ್ ಸ್ಟಾರ್ಟ್ಅಪ್ಸ್ ಅನ್ನೋದನ್ನು ನೋಡೋಣ. ಇಲ್ಲಿ ಡಿಜಿಟಲ್ ಇಂಡಿಯಾ ಸ್ಕೇಲ್ ಅಪ್ ಪ್ರೋಗ್ರಾಮ್ ಅನ್ನುವಂಥದ್ದು ಲಾಂಚ್ ಆಗಿದೆ. ಇದರ ಕುರಿತಂತೆ ನಾವು ಡಿಸ್ಕಸ್ ಮಾಡೋಣ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಎಕಾನಮಿ, ಅದರಲ್ಲೂ ಇಂಡಸ್ಟ್ರೀಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ತೆಲಂಗಾಣದ ಪ್ರಮುಖ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ ಆಗಿರ್ತಕ್ಕಂಥ THUB ಮತ್ತು ಯೂನಿಯನ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ MeitY ಇವರಿಬ್ಬರು ಕೂಡ ಕೈ ಜೋಡಿಸಿ ಡಿಜಿಟಲ್ ಇಂಡಿಯಾ ಸ್ಕೇಲ್ ಅಪ್ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಏನಿದು ಡಿಜಿಟಲ್ ಇಂಡಿಯಾ ಸ್ಕೇಲ್ ಅಪ್ ಪ್ರೋಗ್ರಾಮ್ ಅಂತ ನೋಡೋದಾದ್ರೆ ಹಾರ್ಡ್ವೇರ್ ಅಥವಾ IoT ಸ್ಟಾರ್ಟ್ಅಪ್ಸ್ಗಳನ್ನು ಭಾರತದಲ್ಲಿ ಪ್ರಾರಂಭ ಮಾಡೋದಕ್ಕೆ, ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಫೋಕಸ್ ಅನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಡಿಜಿಟಲ್ ಇಂಡಿಯಾ ಸ್ಕೇಲ್ ಅಪ್ ಪ್ರೋಗ್ರಾಮ್ನ ಮುಖಾಂತರವಾಗಿ ಯಾರೆಲ್ಲ ಸ್ಟಾರ್ಟ್ಅಪ್ಗಳು ಹಾರ್ಡ್ವೇರ್ ಅಥವಾ IoTಯ ಕುರಿತಂತೆ ಭಾರತದಲ್ಲಿ ಉಗಮ ಆಗ್ತಾ ಇದೆ ಅಂಥವರಿಗೆ ಒಂದು ರೀತಿಯ ಮೆಂಟರ್ಶಿಪ್ಪನ್ನು ದೊರಕಿಸಿಕೊಡುವಂಥದ್ದು, ಒಂದು ಗೈಡೆನ್ಸನ್ನು ನೀಡುವಂಥದ್ದು ಮತ್ತು ಡೊಮೆಸ್ಟಿಕ್ ಹಾಗೂ ಗ್ಲೋಬಲ್ ಇನೋವೇಷನ್ ಎಕೋಸಿಸ್ಟಮ್ ಏನಿದೆ ಇವುಗಳಿಗೆ ಈ ಸ್ಟಾರ್ಟ್ಅಪ್ಗಳಿಗೆ ಇವುಗಳ ಎಕ್ಸ್ಪೋಜರನ್ನು ನೀಡುವಂಥದ್ದು. ಡೊಮೆಸ್ಟಿಕ್ ಮತ್ತು ಗ್ಲೋಬಲ್ ಇನೋವೇಷನ್ ಎಕೋಸಿಸ್ಟಮಿನ ಎಕ್ಸ್ಪೋಜರನ್ನು ಭಾರತದಲ್ಲಿನ ಈ ಸ್ಟಾರ್ಟ್ಅಪ್ಸ್ಗಳಿಗೆ ನೀಡುವಂಥ ಉದ್ದೇಶವನ್ನು ಈ ಡಿಜಿಟಲ್ ಇಂಡಿಯಾ ಸ್ಕೇಲ್ ಅಪ್ ಪ್ರೋಗ್ರಾಮ್ನಲ್ಲಿ ಹೊಂದಿರತಕ್ಕಂಥದ್ದು. ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಭಾರತದ ಹೊಸ ಸ್ಟಾರ್ಟ್ಅಪ್ಸ್ಗಳಿಗೆ ಅವರ ಹಾರ್ಡ್ವೇರನ್ನು ಎನ್ಹ್ಯಾನ್ಸ್ ಮಾಡಿಕೊಳ್ಳಿಕ್ಕೆ, ಅವರ ಡಿಸೈನನ್ನು ಎನ್ಹ್ಯಾನ್ಸ್ ಮಾಡಿಕೊಳ್ಳಿಕ್ಕೆ ಒಂದು ಹೊಸ ಎಕ್ಸ್ಪೋಜರನ್ನು ನೀಡಿದಾಗುತ್ತೆ
ಮತ್ತು ಪ್ರೈಸಿಂಗ್ನ ವಿಚಾರದಲ್ಲಾಗಿರ್ಬೋದು ಅಥವಾ ಗೋ ಟು ಮಾರ್ಕೆಟ್ ಸ್ಟ್ರಾಟಜೀಸ್ಗಳಾಗಿರ್ಬೋದು, ಅಂದರೆ ಯಾವ ರೀತಿಯಾಗಿ ಮಾರ್ಕೆಟಿಂಗನ್ನು ಮಾಡುವಂಥ ವಿಚಾರಗಳಾಗಿರ್ಬೋದು, ಮತ್ತು ಫಂಡ್ ರೈಸಿಂಗ್ ಆಗಿರ್ಬೋದು. ಈ ಸ್ಟಾರ್ಟಪ್ಸ್ಗಳು ಇವತ್ತು ನೆಲೆಯೂರಬೇಕು ಭಾರತದಲ್ಲಿ ಗಟ್ಟಿಯಾಗಿ ಅಂತಂದರೆ ಅವುಗಳಿಗೆ ಫಂಡ್ ರೈಸಿಂಗ್ನ ಬಹಳ ಅವಶ್ಯಕತೆ ಇದೆ. ಫಂಡ್ ರೈಸಿಂಗ್ ಮಾಡುವಂಥ ಮೆಥಡ್ಸ್ಗಳಾಗಿರ್ಬೋದು, ಇವುಗಳ ಕುರಿತಾದಂತೆ ಸಾಕಷ್ಟು ವಿಚಾರವನ್ನು, ಮೆಂಟರ್ಶಿಪ್ಪನ್ನು ಈ ಪ್ರೋಗ್ರಾಮ್ನ ಮುಖಾಂತರವಾಗಿ ಈ ಸ್ಟಾರ್ಟಪ್ಸ್ಗಳು, ಭಾರತದ ಸ್ಟಾರ್ಟಪ್ಸ್ಗಳು ಪಡ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ IoT ಬೇಸ್ಡ್ ಸ್ಟಾರ್ಟಪ್ಸ್ಗಳಿಗೆ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಲಿಕ್ಕಾಗಿ ಡಿಜಿಟಲ್ ಇಂಡಿಯಾ ಸ್ಕೇಲಪ್ ಪ್ರೋಗ್ರಾಮನ್ನು ಉದ್ಘಾಟನೆ ಮಾಡಿದ್ದನ್ನು ನೋಡಿದ್ವಿ. ಹಾಗಾಗಿ IoT ಅಂದ್ರೆ ಏನು ಅಂತ ಹೇಳಿ ಬೇಸಿಕ್ ಆಗಿ ನಾವು ತಿಳ್ಕೊಳ್ಬೇಕಾಗತ್ತೆ. IoT ಕುರಿತಂತೆ ಈಗಾಗಲೇ ಒಂದು ಪ್ರಿಲಿಮ್ಸ್ ಪ್ರಶ್ನೆ ನಾವು ನೋಡಿದ್ದೇವೆ. ಇದೇ ರೀತಿಯಾಗಿ ಹೊಸ ರೀತಿಯಾದಂಥ ಯಾವುದೇ ಟೆಕ್ನಾಲಜೀಸ್ ಬಂದರೂ ಕೂಡ ಅದ್ರ ಬಗ್ಗೆ ನಮಗೆ ಪ್ರಿಲಿಮ್ಸ್ನಲ್ಲಿ ನೇರವಾದಂಥ ಪ್ರಶ್ನೆಗಳಿರ್ಬೋದು, ಅಥವಾ ಆ ಕಾನ್ಸೆಪ್ಟನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದ್ರ ಮೇಲೆ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. IoT ಅಂದ್ರೆ ಏನು ಅಂತ ನಾವು ನೋಡೋದಾದರೆ, ಇದು ನೆಟ್ವರ್ಕ್ ಆಫ್ ಡಿವೈಸಸ್ ಆಗಿರುತ್ತೆ. ಇದರದು ವೆಹಿಕಲ್ಸ್ ಆಗಿರ್ಬೋದು, ಅಥವಾ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ನಾವು ಮನೆಯಲ್ಲಿ ಬಳಸೋ AC ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ, ಅಂದರೆ ಈ ಎಲ್ಲ ವಸ್ತುಗಳನ್ನು ಒಂದಕ್ಕೊಂದು ಇಂಟರಾಕ್ಟ್ ಮಾಡುವಂತೆ, ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗುವಂತೆ ಮಾಡುವಂತೆ, ಈ ವಸ್ತುಗಳ ನಡುವೆ ಡೇಟಾವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತೆ ಮಾಡೋದೇ ಈ IoT ಆಗಿರುತ್ತೆ. IoTಯಲ್ಲಿ ಎಕ್ಸ್ಟೆಂಡಿಂಗ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು, ಈಗಾಗಲೇ ಇಂಟರ್ನೆಟ್ ಕನೆಕ್ಟಿವಿಟಿ ಅಂದ ತಕ್ಷಣ ನಮಗೆ ಮಾಡಮ್, ಲ್ಯಾಪ್ಟಾಪ್, ಈ ಮೊಬೈಲ್ ಫೋನ್ಸ್ ಇವುಗಳು ಮಾತ್ರವೇ ನೆನಪಾಗುತ್ತೆ. ಆದರೆ ಇವುಗಳನ್ನು ಬಿಯಾಂಡ್ ದೀಸ್ ಡಿವೈಸಸ್ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಇನ್ನುಳಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಏನಿರುತ್ತೆ ಇವುಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡೋದಕ್ಕೆ ಈ ಟೆಕ್ನಾಲಜಿಯನ್ನು ನಾವು ಬಳಕೆ ಮಾಡ್ಕೊಳ್ತೇವೆ. ಕೇವಲ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ಸ್ಗಳು, ಟ್ಯಾಬ್ಲೆಟ್ಸ್ಗಳು ಅಷ್ಟೇ ಅಲ್ಲ, ಬಿಯಾಂಡ್ ದೀಸ್ ಸ್ಟ್ಯಾಂಡರ್ಡ್ ಡಿವೈಸಸ್ ಇನ್ನುಳಿದಂಥ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿಗೂ ನಾವೇನು ಬಳಸ್ತೇವೆ ಮನೆಯಲ್ಲಿ, ಇವುಗಳಿಗೂ ಕೂಡ IoTಯನ್ನು, ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು ಈ IoT ಟೆಕ್ನಾಲಜಿಯಲ್ಲಿ ನಾವು ನೋಡ್ಬೋದಾಗುತ್ತೆ. ಇವು ವಾಷಿಂಗ್ ಮಿಷಿನ್ ಆಗಿರ್ಬೋದು, AC ಆಗಿರ್ಬೋದು, ಹೆಡ್ಫೋನ್ಸ್ ಆಗಿರ್ಬೋದು, ಲ್ಯಾಂಪ್ಸ್ಗಳಾಗಿರ್ಬೋದು, ವೇರಬಲ್ ಡಿವೈಸಸ್ ಆಗಿರ್ಬೋದು, ಕಾಫಿ ಮೇಕರ್ಸ್ ಆಗಿರ್ಬೋದು, ಇವು ಯಾವುದೇ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳ ನಡುವೆ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಬೆಳೆಸುವಂಥದ್ದನ್ನು ಈ IoTಯ ಮುಖಾಂತರವಾಗಿ ನಾವು ಮಾಡ್ಬೋದಾಗುತ್ತೆ. ಈ ಎಲ್ಲ ವಸ್ತುಗಳು ಕೂಡ ಟೆಕ್ನಾಲಜಿಯ ಮುಖಾಂತರವಾಗಿ ಬಳಕೆಗೆ ಬಂದಿರೋದ್ರಿಂದ, ಟೆಕ್ನಾಲಜಿಯನ್ನು ಆಧಾರಿತವಾಗಿ ಇವು ಕೆಲಸ ಮಾಡೋದ್ರಿಂದ ಇಂಟರ್ನೆಟ್ಟನ್ನು ಬಳಕೆ ಮಾಡಿಕೊಂಡು ಈ ಡಿವೈಸಸ್ಗಳೊಟ್ಟಿಗೆ ನಾವು ಕಮ್ಯುನಿಕೇಟ್ ಮಾಡ್ಬೋದಾಗುತ್ತೆ. ಹಾಗಾಗಿ IoT ಅಂತ ಅಂದರೆ ಆಲ್ ಅಬೌಟ್ ಕನೆಕ್ಟಿಂಗ್ ಡಿವೈಸಸ್. ಈ ರೀತಿಯಾದಂಥ ಎಲ್ಲ ಡಿವೈಸಸ್ಗಳನ್ನು, ವೇರಬಲ್ ಡಿವೈಸಸ್, ಲ್ಯಾಂಪ್ಸ್, ಹೆಡ್ಫೋನ್ಸ್, ವಾಷಿಂಗ್ ಮಿಷಿನ್ಸ್, AC, ಕಾಫಿ ಮೇಕರ್ಸ್, ಸೆಲ್ ಫೋನ್ಸ್, ಸ್ಮಾರ್ಟ್ಫೋನ್ಸ್, ಲ್ಯಾಪ್ಟಾಪ್ಸ್, ಈ ರೀತಿಯ ನಾವು ಬಳಕೆ ಮಾಡುವಂಥ ಎಲ್ಲ ಡಿವೈಸಸ್ಗಳನ್ನು ಇಂಟರ್ನೆಟ್ನ ಮುಖಾಂತರವಾಗಿ ಕನೆಕ್ಟ್ ಮಾಡುವಂಥದ್ದು, ಮತ್ತು ಇವುಗಳು ನಮ್ಮ ಕರೆಗೆ, ಅಂದರೆ ನಾವು ಯಾವ ಥರವಾಗಿ ಇದನ್ನು ಮ್ಯಾನೇಜ್ ಮಾಡ್ತೀವಿ, ಇವನ್ನು ಕಂಟ್ರೋಲ್ ಮಾಡ್ತೇವೆ, ಆ ರೀತಿ ಅವು ಕೆಲಸ ಮಾಡುವಂಥದ್ದು, ಅಂದರೆ ನಮ್ಮ ಮಾತಿಗೆ ಅವು ಓಗೊಡುವಂತೆ ಮಾಡುವಂಥದ್ದು. ಇದನ್ನು ನಾವು ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಕರಿಬಹುದು. ಇಲ್ಲಿ ನಮಗೆ ಒಂದು ಅಂಶ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ, ಈ ಎಲ್ಲ ಡಿವೈಸಸ್ಗಳು ಕೇವಲ ಇಂಟರ್ನೆಟ್ನ ಸಹಾಯದಿಂದಲೇ ಕನೆಕ್ಟ್ ಆಗಿರಬೇಕು ಅಂತೇನಿಲ್ಲ, ಬದಲಾಗಿ ಇದು ಒಂದು ನೆಟ್ವರ್ಕ್ ಆಫ್ ಥಿಂಗ್ಸ್ ಕೂಡ ಆಗಿರ್ಬೋದಾಗತ್ತೆ. ಈ ಒಂದು ಟೆಕ್ನಾಲಜಿಯನ್ನೇ ನಾವು IoT ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿಯಾಗಿ ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ನಮಗಿರಲಿ, ಆ ಟೆಕ್ನಾಲಜಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥ ಬೇಸಿಕ್ ಲಾಜಿಕ್ ಅನ್ನುವಂಥದ್ದು ನಮಗೆ ಗೊತ್ತಿದ್ರೆ ಪ್ರಿಲಿಮ್ಸ್ನಲ್ಲಿ ಕೇಳುವಂಥ ಹೊಸ ಟೆಕ್ನಾಲಜಿಯ ಕುರಿತಾದಂಥ ಸುಲಭವಾದ ಪ್ರಶ್ನೆಗಳಿಗೆ ನಾವು ನೇರವಾಗಿ ಉತ್ತರವನ್ನು ನೀಡಬಹುದಾಗುತ್ತೆ. ಇತ್ತೀಚೆಗಷ್ಟೇ ಇರಾನ್ ಹಾಗೂ ಚೈನಾ ರಾಷ್ಟ್ರಗಳು ಆರ್ಥಿಕ ಮತ್ತು ಭದ್ರತಾ ವಿಚಾರವಾಗಿ ತಮ್ಮ ಪಾರ್ಟ್ನರ್ಶಿಪ್ಪನ್ನು ಹೆಚ್ಚು ಸೆಕ್ಯೂರ್ ಮಾಡಿಕೊಂಡಿದ್ದು, ಇದರ ಕುರಿತಂತೆ ತಮ್ಮ ಸೆಕ್ಯೂರಿಟಿ ಮತ್ತು ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಡ್ರಾಫ್ಟ್ ಮಾಡಿದೆ. ಇದರಲ್ಲಿ ಏನು ನಮಗೆ ಗೊತ್ತಾಗ್ತದೆ ಅಂದರೆ, ಚೀನಾದವರು ತಮ್ಮ ಪ್ರೆಸೆನ್ಸನ್ನು ಇರಾನ್ನಲ್ಲಿ ಹೆಚ್ಚಿಗೊಳಿಸ್ತಾ ಇದ್ದಾರೆ. ಯಾವೆಲ್ಲ ಏರಿಯಾಸಲ್ಲಿ ಅಂದರೆ, ಬ್ಯಾಂಕಿಂಗ್ನಲ್ಲಿ, ಟೆಲಿಕಮ್ಯುನಿಕೇಷನ್ಸ್ನಲ್ಲಿ, ಪೋರ್ಟ್ಸ್ನಲ್ಲಿ, ಬಂದರುಗಳಲ್ಲಿ ಹೆಚ್ಚಿನದಾಗಿ ಅವರ ಪ್ರೆಸೆನ್ಸ್ ಇರುತ್ತೆ. ಇನ್ನು ಮುಂದೆ ರೈಲ್ವೇಸ್ಗಳಲ್ಲಿ ಹೆಚ್ಚಿನದಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇನ್ನು ಸಾಕಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಅನ್ನಲ್ಲ ಇರಾನ್ನಲ್ಲಿ ಈ ಚೈನೀಸ್ ಗವರ್ಮೆಂಟ್ ತೋರಿಸ್ತಾ ಇದೆ. ಇದರಿಂದಾಗಿ ಚೀನಾದವರಿಗೆ ಏನು ದೊರಕುತ್ತೆ ಅಂತ ಅಂದರೆ, ಚೀನಾದವರಿಗೆ ಇದರ ಬದಲಾಗಿ ಹೆವಿಲಿ ಡಿಸ್ಕೌಂಟೆಡ್ ಸಪ್ಲೈ ಆಫ್ ಇರಾನಿಯನ್ ಆಯಿಲ್, ಇರಾನ್ ದೇಶದ ತೈಲವನ್ನು ಹೆವಿಲಿ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಮುಂದಿನ 25 ವರ್ಷಗಳವರೆಗೆ ಚೈನಾದವರು ಪಡ್ಕೊಳ್ತಾರೆ. ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದರೆ, ಚೀನಾ ಮತ್ತು ಇರಾನ್ನ ನಡುವಿನ ಸಂಬಂಧಗಳು ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು ನಮಗಿಲ್ಲಿ ಸ್ಪಷ್ಟ ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ದೇ ಆರ್ ಗೋಯಿಂಗ್ ಟು ಡೀಪನ್ ಮಿಲಿಟರಿ ಕೋಆಪರೇಷನ್, ಅಂದರೆ ಇನ್ನು ಮುಂದೆ ಮಿಲಿಟರಿ ಕೋಆಪರೇಷನ್ ಅನ್ನು ಕೂಡ ಹೆಚ್ಚುಗೊಳಿಸ್ಕೊಳ್ತಾ ಇದ್ದಾರೆ. ಸ್ಟ್ರಾಟಜಿಕ್ ಆಗಿ ಕೂಡ ಇದು ಇಂಪಾರ್ಟೆನ್ಸ್ ಅನ್ನ ಚೀನಾದ ಮಟ್ಟಿಗೆ ಹೊಂದಿರುತ್ತೆ.
ಚೀನಾದವರು ಇನ್ನು ಮುಂದೆ ಇರಾನ್ನಲ್ಲಿ ಒಂದು ಸೆಕ್ಯೂರ್ ಪೊಸಿಷನ್ ಅನ್ನು ಹೊಂದೋದಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ. ಇದುವರೆಗೂ ಕೂಡ ಸ್ಟ್ರಾಟಜಿಕ್ ಪ್ರೀ ಆಕ್ಯುಪೇಷನ್ ಅನ್ನ US ಏನು ದಶಕಗಳ ಕಾಲ ಈ ಜಾಗದಲ್ಲಿ ಹೊಂದಿತ್ತು, ಅಂತ ಜಾಗದಲ್ಲಿ ಈಗ ಚೀನಾದವರು ಒಂದು ಸೆಕ್ಯೂರ್ಡ್ ಪೊಸಿಷನ್ ಅನ್ನ ಹೊಂದುತ್ತಾ ಇದ್ದಾರೆ. ಇದರಿಂದ ಈ ಎರಡೂ ರಾಷ್ಟ್ರಗಳು ಜಾಯಿಂಟ್ ಟ್ರೈನಿಂಗ್ ಎಕ್ಸಸೈಸ್ಗಳನ್ನ ಕಾಲ್ ಮಾಡ್ತಾ ಇದ್ದಾರೆ, ಜಾಯಿಂಟ್ ರಿಸರ್ಚ್ ವರ್ಕ್ಗಳನ್ನ ಶುರು ಮಾಡ್ತಾ ಇದ್ದಾರೆ. ವೆಪನ್ ಡೆವಲಪ್ಮೆಂಟ್ನ ಕುರಿತಾಗಿರ್ಬೋದು ಮತ್ತೆ ಇಂಟೆಲಿಜೆನ್ಸ್ ಶೇರಿಂಗ್ನ ವಿಚಾರವಾಗಿ ಕೂಡ ಎರಡೂ ರಾಷ್ಟ್ರಗಳು ಒಟ್ಟಿಗೆ ಕೈ ಜೋಡಿಸ್ತಾ ಇದೆ. ಈ ರೀತಿಯಾಗಿ ಈ ಎರಡೂ ರಾಷ್ಟ್ರಗಳು ತನ್ನ ಪಾರ್ಟ್ನರ್ಶಿಪ್ ಅನ್ನ ಹೆಚ್ಚುಗೊಳಿಸ್ಕೊಳ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದಾಗತ್ತೆ. ಈ ಇರಾನ್ ಚೈನಾ ಎಕನಾಮಿಕ್ ಮತ್ತೆ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಏನು ಡ್ರಾಫ್ಟ್ ಆಗಿದೆ, ಇದು ಯಾವ ರೀತಿಯಾಗಿ US ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, US ಅನ್ನುವಂಥದ್ದು ಈಗಾಗಲೇ ಇರಾನ್ ಗವರ್ಮೆಂಟ್ ಅನ್ನ ಸಪರೇಟ್ ಮಾಡಬೇಕು ಅಥವಾ ಐಸೋಲೇಟ್ ಮಾಡಬೇಕು ಜಗತ್ತಿನ ಇನ್ನುಳಿದಂಥ ಕಂಟ್ರೀಸ್ಗಳಿಂದ ಅಂತ ಹೇಳಿ ತಾನು ಸ್ಯಾಂಕ್ಷನ್ಸ್ಗಳನ್ನು ಸಾಕಷ್ಟು ಮಟ್ಟಿಗೆ ಇಂಪೋಸ್ ಮಾಡ್ತಾ ಇತ್ತು. ನ್ಯೂಕ್ಲಿಯರ್ ಮತ್ತು ಮಿಲಿಟರಿ ಆಂಬಿಷನ್ಸ್ಗಳನ್ನು ಇಟ್ಕೊಂಡು ಇರಾನ್ ಮಾಡ್ತಿರ್ತಕ್ಕಂಥ ಎಲ್ಲ ಈ ಸ್ಟ್ರಾಟಜಿಕ್ ರಿಲೇಟೆಡ್ ವರ್ಕ್ ಏನಿದೆ ಇದನ್ನು ಸ್ಟಾಪ್ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಇರಾನ್ನ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇತ್ತು US ಒಂದು ರೀತಿಯಾಗಿ ಈ ಸ್ಯಾಂಕ್ಷನ್ಸ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಇರಾನ್ ಸರ್ಕಾರವನ್ನ ಇನ್ನುಳಿದಂಥ ರಾಷ್ಟ್ರಗಳಿಂದ ಐಸೋಲೇಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇತ್ತು. US ಈ ರೀತಿಯ ಪ್ರಯತ್ನಗಳಿಗೆ ಒಂದು ರೀತಿಯ ಧಕ್ಕೆ ಆದಂತಾಗಿದೆ ಈ ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಚೈನಾದವರು ನೀಡ್ತಾ ಇರುವಂಥದ್ದು. ಮತ್ತು US ಮತ್ತು ಚೈನಾದ ನಡುವೆ ಈಗಾಗಲೇ ಸಂಬಂಧ ಅನ್ನುವಂಥದ್ದು ಹದಗೆಡ್ತಾ ಇದೆ. USಗೆ ಮಿತ್ರ ರಾಷ್ಟ್ರವಲ್ಲದ ಇರಾನ್ ಅಂತ ರಾಷ್ಟ್ರದೊಟ್ಟಿಗೆ ಚೀನಾ ಇಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಅನ್ನು ಹೊಂದೋದ್ರಿಂದ ಇನ್ನಷ್ಟು ಅವರಿಬ್ಬರ ನಡುವಿನ ಸಂಬಂಧ ಅಂದ್ರೆ ಚೀನಾ ಮತ್ತು US ನಡುವಿನ ಸಂಬಂಧ ಇನ್ನಷ್ಟು ಹದಗೆಡುತ್ತೆ ಮುಂದಿನ ದಿನಗಳಲ್ಲಿ. ಭಾರತದ ಮೇಲೆ ಕೂಡ ಇದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಅಂದ್ರೆ, ಭಾರತ ಮತ್ತು ಇರಾನ್ ರಾಷ್ಟ್ರಗಳು ಒಳ್ಳೆಯ ಫ್ರೆಂಡ್ಲಿ ಟೈಸ್ ಅನ್ನು ಹೊಂದಿದೆ. ಇರಾನ್ನ ಚಾಬಹಾರ್ ಪೋರ್ಟ್ ಮೇಲೆ ಭಾರತ ಇನ್ವೆಸ್ಟ್ ಮಾಡಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗುತ್ತೆ. ಈ ರೀತಿಯಾಗಿ ನಾವು ಒಂದು ಸ್ಟ್ರಾಂಗ್ ಬಾಂಡ್ ಅನ್ನ ಇರಾನ್ ಒಟ್ಟಿಗೆ ಹೊಂದಿದ್ವಿ. ಆದರೆ ಚೈನಾ ಈಗ ಇರಾನ್ಗೆ ಹೆಚ್ಚಿನದಾಗಿ ಹತ್ರ ಆಗುವಂಥದ್ದು ಭಾರತಕ್ಕೂ ಕೂಡ ಅಷ್ಟಾಗಿ ಒಳ್ಳೆಯದಾದಂಥ ಒಂದು ನಡೆ ಅಲ್ಲ ಅಂತಾನೆ ಹೇಳ್ಬೋದು. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಮೊದಲ ಎಡಿಟೋರಿಯಲ್ನಲ್ಲಿ ಶೋರ್ ಪವರ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳ ಇಶ್ಯೂವಿನ ಕುರಿತಂತೆ ನಾವಿಲ್ಲಿ ಚರ್ಚೆ ಮಾಡ್ಬೋದಾಗತ್ತೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ, ಅದರಲ್ಲೂ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ, ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಈ ಸಿಲೆಬಸ್ನ ಅಡಿಯಲ್ಲಿ ಇದನ್ನು ಓದ್ಕೊಳ್ಬೋದಾಗತ್ತೆ. ಭಾರತ ಸರ್ಕಾರದ ಕನಸಾಗಿರ್ತಕ್ಕಂಥ 100 ಗಿಗಾವ್ಯಾಟ್ ಸೋಲಾರ್ ಪವರನ್ನು 2024ರಷ್ಟಿಗೆ ಅಚೀವ್ ಮಾಡುವಂಥ ಒಂದು ಗುರಿ ಏನಿದೆ, ಈ ಗುರಿಯನ್ನು ಸಾಧಿಸೋದಕ್ಕೆ ಭಾರತ ಸರ್ಕಾರದವರು ಇತ್ತೀಚೆಗಷ್ಟೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. 750 ಮೆಗಾವ್ಯಾಟ್ನಷ್ಟು ಫೋಟೋ ವೋಲ್ಟಾಯಿಕ್ ಪ್ರಾಜೆಕ್ಟನ್ನು ರೇವಾದಲ್ಲಿ, ಮಧ್ಯಪ್ರದೇಶದ ರೇವಾದಲ್ಲಿ ಭಾರತ ಸರ್ಕಾರದವರು ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 250 ಮೆಗಾವ್ಯಾಟ್ ಒಂದು ಯೂನಿಟ್ ಜನರೇಟ್ ಮಾಡುವಂಥ 3 ಸೋಲಾರ್ ಜನರೇಟಿಂಗ್ ಯೂನಿಟ್ಸ್ಗಳನ್ನು ಒಂದು ಸೋಲಾರ್ ಪಾರ್ಕಿನೊಳಗೆ 500 ಹೆಕ್ಟೇರ್ ಲ್ಯಾಂಡ್ನಲ್ಲಿ ಇದನ್ನು ಕ್ರಿಯೇಟ್ ಮಾಡಲಾಗಿದೆ. ಆದರೆ ಈ 100 ಗಿಗಾವ್ಯಾಟನ್ನು 2024ರಲ್ಲಿ ನಾವು ರೀಚ್ ಆಗಬೇಕು ಸೋಲಾರ್ ಪವರ್ ಜನರೇಷನ್ನಲ್ಲಿ ಅನ್ನುವಂಥ ಭಾರತ ಸರ್ಕಾರದ ಕನಸು, ಈ ಗುರಿ ಏನಿದೆ, ಈ ಗುರಿಯನ್ನು ತಲುಪೋದಕ್ಕೆ ಭಾರತ ಸರ್ಕಾರದವರು ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕ್ತಿದ್ರು ಕೂಡ ಸರಿಯಾದ ಮಟ್ಟಿಗೆ ರಿಸಲ್ಟ್ಸ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣಗಳೇನು ಅಂತ ನೋಡೋದಾದ್ರೆ, ಇದೊಂದು ಟೈಮ್ ಟೇಕಿಂಗ್ ಆಗಿರುವಂಥದ್ದು. ಅಂದರೆ ಭಾರತದಲ್ಲೇ ನಮ್ಮದೇ ಆದಂಥ ಡೊಮೆಸ್ಟಿಕ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ನಾವು ಬಿಲ್ಡ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಕ್ವಾಲಿಟಿ ಫೋಟೋ ವೋಲ್ಟಾಯಿಕ್ ಸೆಲ್ಸ್ಗಳನ್ನು ಹೆಚ್ಚಿನ ವಾಲ್ಯೂಮ್ಸ್ಗಳಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಭಾರತದ ಪರವಾಗಿ. ಆದರೆ ಈ ಎಕ್ವಿಪ್ಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಸಮಯ ಅನ್ನುವಂಥದ್ದು ಬೇಕಾಗುತ್ತೆ. ನಮ್ಮ ಈ ಗುರಿ ಏನಿದೆ, ಈ ಗುರಿಯನ್ನು ತಲುಪೋದಕ್ಕೆ ಈ ಸಮಯದಲ್ಲಿ ಸಾಕಾಗೋದಿಲ್ಲ. ಪ್ರೆಸೆಂಟ್ ಇನ್ಸ್ಟಾಲೇಷನ್ ಸ್ಟೇಟಸನ್ನು ನಾವು ಗಮನಿಸಿದಾಗ ನಮ್ಮಲ್ಲಿರ್ತಕ್ಕಂಥದ್ದು ಕೇವಲ 35 ಗಿಗಾವ್ಯಾಟನ್ನು ಸದ್ಯದಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ, ಸೋಲಾರ್ ಕೆಪಾಸಿಟಿ ಅನ್ನುವಂಥದ್ದು ನಾವು ಹೊಂದಿರತಕ್ಕಂಥದ್ದು. ಆದರೆ 2024ರ ಹೊತ್ತಿಗೆ 50 ಗಿಗಾವ್ಯಾಟ್ನ ನಾವು ಹೆಚ್ಚಂದ್ರೂ ಕೂಡ ನಾವು ಈ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಬೋದಾಗುತ್ತೆ. ಆದರೆ ನಮ್ಮ ಗುರಿ ಇರ್ತಕ್ಕಂಥದ್ದು 100 ಗಿಗಾವ್ಯಾಟ್ ಅಷ್ಟು ಸೋಲಾರ್ ಪವರನ್ನು 2024ರಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಿ. ಇದು ಟೈಮ್ ಟೇಕಿಂಗ್ ಕೆಲಸ ಆಗಿರೋದ್ರಿಂದ ಈ ಗುರಿಯನ್ನು ನಾವು ತಲುಪೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ರಿನ್ಯೂವಬಲ್ ಎನರ್ಜಿ, ಅದರಲ್ಲೂ ಸೋಲಾರ್ ಪವರನ್ನು ಪಡೆಯೋದಕ್ಕೆ ನಮಗಿರ್ತಕ್ಕಂಥ ಚಾಲೆಂಜಸ್ ಅಂತಾನೆ ಇದೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಮತ್ತು ನಮ್ಮ ಟಾರ್ಗೆಟ್ ಅನ್ನ ಇದು ಡಿವಿಯೇಟ್ ಮಾಡುತ್ತೆ. ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಪ್ರಕಾರವಾಗಿ ಭಾರತದ ಗುರಿ ಏನು ಅಂತ ಅಂದರೆ 2022ರಷ್ಟರಲ್ಲಿ ಭಾರತದಲ್ಲಿ ಸೋಲಾರ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಅನ್ನುವಂಥದ್ದು 100 ಗಿಗಾವ್ಯಾಟ್ನಷ್ಟು ಇರಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಇದರ ಪ್ರಕಾರವಾಗಿ ಮತ್ತೊಂದು ಗುರಿ ಅಂದರೆ ಇಲ್ಲಿ 2024ರಷ್ಟೊತ್ತಿಗೆ ಸೋಲಾರ್ ಪವರ್ ಅನ್ನುವಂಥದ್ದು 100 ಗಿಗಾವ್ಯಾಟ್ ಇರಬೇಕು ಅಂತ ಹೇಳಿ ಇಲ್ಲಿ ಮತ್ತೊಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ನಮ್ಮ ಟಾರ್ಗೆಟ್ ಅನ್ನೇ ನಾವು ಡಿವಿಯೇಟ್ ಮಾಡ್ತಾ ಇರುವಂಥದ್ದು ಒಂದು ಚಾಲೆಂಜ್ ಆಗಿದೆ. ಈಗ ಒಟ್ಟಾರೆಯಾಗಿ
ರೀತಿಯಾಗಿ ಭಾರತದಲ್ಲಿರ್ತಕ್ಕಂಥ ಇನ್ಸ್ಟಾಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಎಷ್ಟು ಅಂತ ಅಂದರೆ 1 ವರ್ಷಕ್ಕೆ 3.1 ಗಿಗಾವ್ಯಾಟ್ ಮಾತ್ರವೇ. ಆದರೆ ಇನ್ನುಳಿದಂಥ 4 ವರ್ಷಗಳಿಗೆ ಈ 3.1 ಗಿಗಾವ್ಯಾಟ್ನಂತೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 12ರಿಂದ 13 ಗಿಗಾವ್ಯಾಟ್ನಷ್ಟು ನಾವು ಹೆಚ್ಚು ಅಂತರೂ ಕೂಡ ಸೋಲಾರ್ ಎನರ್ಜಿಯನ್ನು, ಸೋಲಾರ್ ಪವರನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ರೀತಿಯಾದಂಥ ಲೋ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಹೊಂದಿ ನಾವು ಈ ಗುರಿಯನ್ನು ತಲುಪೋದು ಕಷ್ಟ ಆಗುತ್ತೆ. ಹಾಗಾಗಿ ಲೋ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಭಾರತದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಮತ್ತು ನಾವು ಹೆಚ್ಚಿನದಾಗಿ ಆಮದಿನ ಮೇಲೆ ರಿಲಯನ್ಸ್ ಅನ್ನು ಹೊಂದಿರುವಂಥದ್ದು, ಅಂದರೆ ಇಂಪೋರ್ಟಿಂಗ್ ಪ್ರಾಡಕ್ಟ್ಸ್ಗಳ ಮೇಲೆ, ಇಂಪೋರ್ಟ್ಸ್ಗಳ ಮೇಲೆ ಹೆಚ್ಚಿನ ರಿಲಯನ್ಸ್ ಅನ್ನು ನಾವು ಹೊಂದಿದ್ದೇವೆ. ಇಂಪೋರ್ಟೆಡ್ ಸೋಲಾರ್ ಸೆಲ್ಸ್ಗಳಾಗಿರ್ಬೋದು, ಪ್ಯಾನಲ್ಸ್ಗಳಾಗಿರ್ಬೋದು, ಇಲ್ಲಿವರೆಗೂ ಕೂಡ ಇವೆಲ್ಲವನ್ನು ನಾವು ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈಗ ಭಾರತ ಹೆಚ್ಚು ಆತ್ಮನಿರ್ಭರ್ ಭಾರತ ಆಗೋದ್ರ ಕಡೆಗೆ, ಅಂದರೆ ಸೆಲ್ಫ್ ರಿಲಯಂಟ್ ಆಗೋದ್ರ ಕಡೆ ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದೇವೆ. ಚೀನಾದಿಂದ ಬರುವಂಥ ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚು ತಡೆ ಅನ್ನುವಂಥದ್ದು ಆಗ್ತಾ ಇದೆ. ಹಾಗಾಗಿ ಈ ಇಂಪೋರ್ಟ್ಗಳಿಗೆ ಸಬ್ಸ್ಟಿಟ್ಯೂಟನ್ನು, ಅದರಲ್ಲೂ ಕೂಡ ಡೊಮೆಸ್ಟಿಕ್ ಸಬ್ಸ್ಟಿಟ್ಯೂಟನ್ನು ಆದಷ್ಟು ಶೀಘ್ರವೇ ನಾವು ತರಬೇಕಾಗಿದೆ. ಹಾಗಾಗಿ ಇದರಿಂದ ಕೂಡ ಇಂಪೋರ್ಟ್ಸ್ಗಳಿಗೆ ಕಡಿಮೆ ಆಗಿರೋದ್ರಿಂದ ಕೂಡ ನಮ್ಮ ಈ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅನ್ನುವಂಥದ್ದು ಕಡಿಮೆ ಆಗುವಂಥ ಹೆಚ್ಚು ಚಾನ್ಸಸ್ಗಳು ಇರುವಂಥದ್ದು. ಇದು ಕೂಡ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಹಾಗಾದರೆ ಭಾರತವನ್ನು ಈ ಸೆಕ್ಟರ್ನಲ್ಲಿ ಇಂಪ್ರೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಚೀನಾದವರು ಈಗೇನು ಪಾಲಿಸ್ತಿದ್ದಾರೆ ಈ ರೀತಿಯಾದಂಥ ಚೀನಾದ ಮಾಡೆಲನ್ನು ಫಾಲೋ ಮಾಡೋದ್ರಿಂದಾಗಿ ನಾವು ಸೋಲಾರ್ ಎನರ್ಜಿ ಸೆಕ್ಟರ್ನಲ್ಲಿ ಅಚೀವ್ಮೆಂಟನ್ನು ಪಡ್ಕೊಳ್ಬೋದಾಗುತ್ತೆ. ಏನಿದು ಚೀನಾದ ಮಾಡೆಲ್? ಚೀನಾದಲ್ಲಿ ಏನಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೋಲಾರ್ ಎನರ್ಜಿಯನ್ನು ಒಂದು ಸ್ಟ್ರಾಟಜಿಕ್ ಸೆಕ್ಟರ್ ಅನ್ನಾಗಿ ಕನ್ಸಿಡರ್ ಮಾಡಬೇಕು. ಯಾವ ರೀತಿಯಾಗಿ ಅಂತಂದರೆ, ಈಗೇನು ನಾವು ಡಿಫೆನ್ಸನ್ನು ಸ್ಟ್ರಾಟಜಿಕ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿ ಬಜೆಟಿನ ಒಂದು ಮುಖ್ಯವಾದಂಥ ದೊಡ್ಡ ಭಾಗವನ್ನೇ ಡಿಫೆನ್ಸ್ಗೆ ಅಂತ ಹೇಳಿ ಇಡ್ತೇವೆ, ಈ ರೀತಿಯಾಗಿ ನಮ್ಮ ಎಕ್ಸ್ಪೆಂಡಿಚರ್ನಲ್ಲಿ, ನಮ್ಮ ಖರ್ಚಿನಲ್ಲಿ ಹೆಚ್ಚು ಭಾಗವನ್ನು ಸೋಲಾರ್ ಎನರ್ಜಿಗೆ ಅಂತ ಹೇಳಿ ಮೀಸಲಿಡಬೇಕಾಗತ್ತೆ. ಇದನ್ನೊಂದು ಸ್ಟ್ರಾಟಜಿಕ್ ಸೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆಗ ನಾವು ಹೆಚ್ಚಿನದಾಗಿ ಸೋಲಾರ್ ಎನರ್ಜಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಂಟಿಗ್ರೇಟೆಡ್ ಅಫಿಷಿಯಲ್ ಪಾಲಿಸಿಯನ್ನು ನಾವು ಹೊಂದಿರಬೇಕಾಗತ್ತೆ. ಅಂದರೆ ರಾಜ್ಯ ಸರ್ಕಾರಗಳಿಗೆ ಮತ್ತು ಒಟ್ಟಾರೆಯಾಗಿ ಭಾರತದಲ್ಲಿ ಈ ಸೋಲಾರ್ ಎನರ್ಜಿಯನ್ನು, ಇದಕ್ಕೆ ಕುರಿತಾದಂಥ ಟಾಪ್ ಟೆಕ್ನಾಲಜೀಸನ್ನು ಗ್ಲೋಬಲಿ ಏನಿದೆ ಇವುಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಭಾರತ ಸರ್ಕಾರದ ಫುಲ್ ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ರಾಜ್ಯಗಳಿಂದ ಕೂಡ ಸಾಕಷ್ಟು ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಒಂದು ಇಂಟಿಗ್ರೇಟೆಡ್ ಅಫಿಷಿಯಲ್ ಪಾಲಿಸಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಎಕ್ಸ್ಪೋರ್ಟ್ಗಳನ್ನು ಪ್ರಮೋಟ್ ಮಾಡುವಾಗ ಡೊಮೆಸ್ಟಿಕ್ ಮಾರ್ಕೆಟಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕಾಗತ್ತೆ. ನಮ್ಮ ಮಾರುಕಟ್ಟೆಗೆ, ದೇಶೀಯ ಮಾರುಕಟ್ಟೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ನೀಡಬೇಕಾಗತ್ತೆ. ಎಮರ್ಜಿಂಗ್ ಟ್ರೆಂಡ್ಸ್ ಏನಿದೆ ಸೋಲಾರ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಸೋಲಾರ್ ಪವರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಹೇಳಿ ನಾವು ಏನೆಲ್ಲ ವಸ್ತುಗಳನ್ನು ಬಳಸ್ತೇವೆ ಅಥವಾ ಯಾವ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತೇವೆ, ಇದರ ಕುರಿತಾದಂತೆ ಯಾವುದೇ ರೀತಿಯಾದಂಥ ಎಮರ್ಜಿಂಗ್ ಟ್ರೆಂಡ್ಸ್ ಬಂದರೂ ಕೂಡ ಅವುಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಭಾರತದಲ್ಲಿ ಈ ಸೋಲಾರ್ ಪವರನ್ನು ಹೆಚ್ಚಿನದಾಗಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಮ್ಮ ಗುರಿಯನ್ನು ನಾವು ತಲುಪಬೇಕು ಅಂದರೆ ಹೊಸ ಹೊಸ ಎಮರ್ಜಿಂಗ್ ಟ್ರೆಂಡ್ಸ್ಗಳಿಗೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಗ್ರೀನ್ ಬಿಲ್ಡಿಂಗ್ಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ರೂಫ್ ಟೈಲ್ಸ್ಗಳಲ್ಲಿ ಈ ಬಿಲ್ಡಿಂಗ್ಸ್ಗಳನ್ನು ಕಟ್ಟುವಾಗ ಪ್ರಾಮುಖ್ಯತೆಯನ್ನು ನೀಡಿ ಫೋಟೋ ವೋಲ್ಟಾಯಿಕ್ ವಿಂಡೋಗಳನ್ನು ಇನ್ಸ್ಟಾಲ್ ಮಾಡುವಂಥದ್ದು, ರೂಫ್ ಟೈಲ್ಸ್ಗಳಲ್ಲಿ ಈ ರೀತಿಯಾದಂಥ ಬದಲಾವಣೆಯನ್ನು ತಂದು ಸೋಲಾರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥ ರೂಫ್ ಟೈಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಮಲ್ಟಿ ರೋಲ್ ಅರ್ಬನ್ ಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು, ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಲ್ಲಿ ಹೆಚ್ಚಿನ ಪ್ಯಾನಲ್ಸ್ಗಳನ್ನು ಡಿಪ್ಲಾಯ್ ಮಾಡ್ಕೊಳ್ಳುವಂಥದ್ದು. ಈ ಮೂಲಕ ಕೂಡ ನಾವು ಹೆಚ್ಚಿನದಾಗಿ ಸೋಲಾರ್ ಎನರ್ಜಿಯನ್ನು ಉತ್ಪಾದನೆ ಮಾಡ್ಬೋದಾಗತ್ತೆ. ಎಂಫಸೈಸಿಂಗ್ ಇನೋವೇಷನ್ ಅಂದರೆ ಇನೋವೇಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದು. ಸೋಲಾರ್ ಇಂಡಸ್ಟ್ರಿ ಅನ್ನುವಂಥದ್ದು ತನ್ನ ಫೆಸಿಲಿಟೀಸ್ಗಳನ್ನು ಸೆಟಪ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಫಿನಾನ್ಸಿಂಗನ್ನು, ಅದರಲ್ಲೂ ಕೂಡ ಲೋ ಕಾಸ್ಟಲ್ಲಿ ಅವರಿಗೆ ಫಿನಾನ್ಸಿಂಗ್ ದೊರಕುವಂತೆ, ಸೋಲಾರ್ ಇಂಡಸ್ಟ್ರಿಗೆ ಲೋ ಕಾಸ್ಟ್ ಫಿನಾನ್ಸಿಂಗ್ ದೊರಕುವಂತೆ ಮಾಡುವಂಥದ್ದು. ಹಾಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಲ್ಲಿ ಈ ಸೋಲಾರ್ ಇಂಡಸ್ಟ್ರಿ ಅನ್ನುವಂಥದ್ದು ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಎಬಿಲಿಟಿಯನ್ನು ನಾವು ಬಿಲ್ಡ್ ಮಾಡುವಂಥದ್ದು. ಇಂಥ ಕೆಲಸಗಳು ಆಗಬೇಕಾಗಿದೆ. ಜಗತ್ತಿನ ಸಾಕಷ್ಟು ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಸೋಲಾರ್ ಫೋಟೋವೋಲ್ಟಾಯಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಬಳಕೆ ಮಾಡ್ಕೊಳ್ಳೋದ್ರ ಕುರಿತಾಗಿ, ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಕುರಿತಾಗಿ ಭಾರತ ಒಂದು ಲೀಡ್ ರೋಲನ್ನು ತಗೊಳ್ಬೇಕಾಗತ್ತೆ. ಯಾಕೆ ಇಂದು ಸೋಲಾರ್ ಎನರ್ಜಿಗೆ ಹೆಚ್ಚು ಮಹತ್ವವನ್ನು ನೀಡ್ತಿದ್ದೇವೆ ಅಂತಂದರೆ, ಈಗಾಗಲೇ ನಾವು ನೋಡ್ತಿದ್ದೇವೆ ಪೆಟ್ರೋಲ್, ಡೀಸೆಲ್ನಂಥ ಹೆಚ್ಚು ಫ್ಯೂಯಲ್ಸ್ಗಳನ್ನು ಹೆಚ್ಚು ಬಳಕೆ ಮಾಡ್ತಿರೋದ್ರಿಂದ ಈಗಾಗಲೇ ಕ್ಲೈಮೇಟ್ ಚೇಂಜ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಐಸ್ ಮೆಲ್ಟ್ ಆಗ್ತಾ ಇದೆ, ಸಾಕಷ್ಟು ರಿಪರ್ಕಷನ್ಸನ್ನು ಕ್ಲೈಮೇಟ್ ಚೇಂಜ್ನಿಂದ ನಾವು ಕಾಣ್ತಿದ್ದೇವೆ. ಇದರಿಂದ ಹೊರಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ನಮಗೆ ಸಸ್ಟೈನಬಿಲಿಟಿ ಅನ್ನುವಂಥದ್ದು ಈಗ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಸುಸ್ಥಿರ ಅಭಿವೃದ್ಧಿ ಆಗಬೇಕಾಗಿದೆ. ಈ ಎಲ್ಲ ಉದ್ದೇಶದಿಂದ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ, ಅಂದರೆ ನಾವು ಏನು ಅನುಭವಿಸ್ತಾ ಇದ್ದೇವೆ, ಈ ಒಂದು ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಎಲ್ಲವನ್ನ ನಾವೇನು ಪಡಿತಾ ಇದ್ದೇವೆ, ಇದನ್ನು ನಮ್ಮ ಮುಂದಿನ ಜನರೇಷನ್ಗೂ ಕೂಡ ಇದೇ ರೀತಿಯ ಒಂದು ಎನ್ವಿರಾನ್ಮೆಂಟನ್ನು ಮುಂದಿನ ಜನರೇಷನ್ಗೂ ಕೂಡ ನಾವು ಬಿಟ್ಟು ಉಳಿಸಿ ಹೋಗುವಂದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಸುಸ್ಥಿರವಾದಂಥ ಅಭಿವೃದ್ಧಿಯ ಕಡೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಅಥವಾ ಸೋರ್ಸಸ್ ಅನ್ನುವಂಥದ್ದು ಇಂದಿನ ದಿನದಲ್ಲಿ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ.
2015ರ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಭಾರತ ಸರ್ಕಾರದವರು ತಗೊಂಡಿದ್ದಂಥ ಗುರಿ ಏನು ಅಂತ ಅಂದರೆ 2022ರಲ್ಲಿ ಭಾರತದಲ್ಲಿ ಇನ್ಸ್ಟಾಲಿಂಗ್ ಸೋಲಾರ್ ಪವರ್ ಕೆಪಾಸಿಟಿ ಅನ್ನುವಂಥದ್ದು 100 ಗಿಗಾವ್ಯಾಟ್ ಅಷ್ಟು ಭಾರತದಲ್ಲಿ ಅಚೀವ್ ಮಾಡ್ತೇವೆ ಅನ್ನುವಂಥ ಒಂದು ಗುರಿಯನ್ನು ನಾವು ಸೆಟ್ ಮಾಡ್ಕೊಂಡಿದ್ವಿ, ಟಾರ್ಗೆಟನ್ನು. ಒಟ್ಟಾರೆಯಾಗಿ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು 2022ರಲ್ಲಿ 175 ಗಿಗಾವ್ಯಾಟ್ನಷ್ಟು ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ರೀಚ್ ಆಗ್ತೇವೆ ಅನ್ನುವಂಥ ಒಂದು ಟಾರ್ಗೆಟನ್ನು ಕೂಡ ನಾವು ಸೆಟ್ ಮಾಡ್ಕೊಂಡಿದ್ವಿ. ಇದರಲ್ಲಿ 175 ಗಿಗಾವ್ಯಾಟಲ್ಲಿ 100 ಗಿಗಾವ್ಯಾಟ್ನಷ್ಟು ಸೋಲಾರ್ ಎನರ್ಜಿ, 60 ಗಿಗಾವ್ಯಾಟ್ನಷ್ಟು ವಿಂಡ್ ಎನರ್ಜಿ, 10 ಗಿಗಾವ್ಯಾಟ್ನಷ್ಟು ಬಯೋ ಪವರ್ ಎನರ್ಜಿ ಮತ್ತು 5 ಗಿಗಾವ್ಯಾಟ್ನಷ್ಟು ಸ್ಮಾಲ್ ಹೈಡ್ರೋ ಪವರ್ ಎನರ್ಜಿ. ಈ ರೀತಿಯಾಗಿ ಈ ಎಲ್ಲ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿಯಿಂದ ನಾವು ಹೆಚ್ಚಿನ ಎನರ್ಜಿ ಕೆಪಾಸಿಟಿಯನ್ನು ಪಡ್ಕೊಳ್ತೇವೆ ಅನ್ನುವಂಥದ್ದನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ವಿ. 175 ಗಿಗಾವ್ಯಾಟ್ ಆಫ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯನ್ನು ಭಾರತ 2022ರಲ್ಲಿ ರೀಚ್ ಆಗುತ್ತೆ ಅನ್ನುವಂಥ ಒಂದು ಗುರಿಯನ್ನೇನೋ ಸೆಟ್ ಮಾಡ್ಕೊಂಡಿದ್ವಿ. ಆದರೆ ಇದರ ಹತ್ತಿರಕ್ಕೂ ಕೂಡ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಎಲ್ಲ ಗುರಿಯನ್ನು ಮೀಟ್ ಮಾಡೋದಕ್ಕೆ ಭಾರತ ಸರ್ಕಾರದವರು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹೊರತಂದಿದ್ದಾರೆ ಅಂತ ನೋಡೋದಾದರೆ, CPSU ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಕೀಮ್ನ ಮುಖಾಂತರವಾಗಿ 12,000 ಮೆಗಾವ್ಯಾಟ್ ಗ್ರಿಡ್ ಕನೆಕ್ಟೆಡ್ SPV ಪವರ್ ಪ್ರಾಜೆಕ್ಟ್ಸ್ಗಳನ್ನು ಸೆಟಪ್ ಮಾಡಲಾಗಿದೆ. ಈ ಸ್ಕೀಮ್ನ ಅಡಿಯಲ್ಲಿ ಭಾರತದಲ್ಲೇ ಅಂದರೆ ಡೊಮೆಸ್ಟಿಕ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಮಾಡ್ಯೂಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬೇಕು, SPV ಸೆಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ಮ್ಯಾಂಡೇಟನ್ನು ಕೂಡ ಮಾಡಲಾಗಿದೆ. ಮತ್ತು PM ಕುಸುಮ್ ಸ್ಕೀಮ್ನ ಮುಖಾಂತರವಾಗಿ ಡೀಸಲೈಸೇಷನ್ ಆಫ್ ದಿ ಫಾರ್ಮ್ ಸೆಕ್ಟರ್ ಅಂದರೆ ಮೋಟರ್ಸ್ಗಳನ್ನು ಓಡಿಸೋದಕ್ಕೆ ಅಂತ ಹೇಳಿ ಜನರೇಟರ್ಗಳನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಡೀಸೆಲನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಳುವಂಥದ್ದು, ಈ ಮೂಲಕ ವಾತಾವರಣವನ್ನು ಪರಿಸರವನ್ನು ಏನು ಹಾಳಾಗ್ತಾ ಇತ್ತು ಇದನ್ನು ತಡೆಗಟ್ಟಲು ಮತ್ತು ರೈತರು ಬಳಸ್ತಿದ್ದಂಥ ಈ ಫ್ಯೂಯಲ್ಸ್ಗಳನ್ನು ಇದರ ಬಳಕೆಯನ್ನು ಕಡಿಮೆ ಮಾಡಿ ರೈತರ ಎನರ್ಜಿ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಅವರಿಗೆ ಎನರ್ಜಿ ಇಂಡಿಪೆಂಡೆನ್ಸನ್ನು ಬೆಳೆಸೋದಕ್ಕೆ ಮತ್ತು ಅವರ ಇನ್ಕಮನ್ನು ಕೂಡ ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ PM ಕುಸುಮ್ ಸ್ಕೀಮನ್ನು ಕೂಡ ಜಾರಿಗೆ ತರಲಾಯಿತು. ಮೂರನೇದಾಗಿ ರೂಫ್ ಟಾಪ್ ಸೋಲಾರ್ ಫೇಸ್ 2 ಪ್ರೋಗ್ರಾಮನ್ನು ಸೃಷ್ಟಿ ಅಂದರೆ ಸಸ್ಟೈನಬಲ್ ರೂಫ್ ಟಾಪ್ ಇಂಪ್ಲಿಮೆಂಟೇಷನ್ ಫಾರ್ ಸೋಲಾರ್ ಟ್ರಾನ್ಸ್ಫಿಗರೇಷನ್ ಆಫ್ ಇಂಡಿಯಾ ಈ ಒಂದು ಪ್ರೋಗ್ರಾಮನ್ನು ಕೂಡ ಚಾಲನೆಗೆ ತರಲಾಯಿತು. ಇದರ ಮುಖಾಂತರವಾಗಿ ಗಳಲ್ಲಿ ರೂಫ್ ಟಾಪ್ ಅಲ್ಲಿ ಸೋಲಾರ್ ರೂಫ್ ಟಾಪ್ ಅನ್ನ ಭಾರತದಲ್ಲಿ ಡಿಪ್ಲಾಯ್ ಮಾಡಿಕೊಳ್ಳಲಾಯಿತು. ಈ ಎಲ್ಲ ಸ್ಕೀಮ್ಸ್ಗಳು ಭಾರತದಲ್ಲೇ ಪ್ರೊಡ್ಯೂಸ್ ಆಗುವಂತ ಸೋಲಾರ್ ಸೆಲ್ಸ್ ಗಳನ್ನ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ಸ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಭಾರತದ ಈ ಸೋಲಾರ್ ಸೆಲ್ ಮತ್ತೆ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಕೂಡ ಇನ್ಕ್ರೀಸ್ ಮಾಡುವಲ್ಲಿ ಕೆಟಲಿಸ್ಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಹೆಚ್ಚು ಕಾಂಪಿಟೇಟಿವ್ ಆಗಿ ನಾವು ಬೆಳೆಸಬೇಕಾಗುತ್ತೆ. ಈ ರೀತಿಯಾಗಿ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಕಾಂಪಿಟೇಟಿವ್ ಆಗಿ ಮಾಡೋದಕ್ಕೆ ಹೆಚ್ಚಿನ ಏಡ್ ಮತ್ತೆ ಪಾಲಿಸೀಸ್ಗಳ ಶಿಫ್ಟ್ ಅನ್ನುವಂಥದ್ದು ಕೂಡ ಅವಶ್ಯಕತೆ ಇದೆ. ಈ ರೀತಿಯ ಸ್ಟ್ರಾಟಜಿಕ್ ಶಿಫ್ಟ್ ಅನ್ನ ಭಾರತದಲ್ಲಿ ಸೋಲಾರ್ ಪವರ್ನ ಕುರಿತಂತೆ ಸೋಲಾರ್ ಪವರ್ ಜನರೇಷನ್ನ ಕುರಿತಂತೆ ಇರುವಂತಹ ಸ್ಕೀಮ್ಸ್ಗಳಲ್ಲಿ ಅಥವಾ ಈ ಒಟ್ಟಾರೆ ಇದಕ್ಕಿರುವಂತಹ ಬಜೆಟ್ ಮೀಸಲಾತಿ ಏನಿದೆ ಇದರಲ್ಲಿ ನಾವು ಸ್ಟ್ರಾಟಜಿಕ್ ಶಿಫ್ಟ್ ಅನ್ನ ತರೋದ್ರ ಮುಖಾಂತರವಾಗಿ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನ ಕೂಡ ಕಾಂಪಿಟೇಟಿವ್ ಆಗಿ ಮಾಡಬೇಕಾಗಿದೆ. ಇವುಗಳನ್ನು ಮಾಡೋದ್ರ ಮುಖಾಂತರವಾಗಿ ಮಾತ್ರವೇ ಈ ಗುರಿಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಲೇಖನದ ಆಶಯ ಆಗಿರುವಂಥದ್ದು. ಇಂದಿನ ಕಡೆಯ ಆರ್ಟಿಕಲ್ನಲ್ಲಿ ನರ್ಚರಿಂಗ್ ಸಿಟಿಸನ್ಸ್ ಇನ್ ಸೋಷಿಯಲ್ ಸ್ಟಡೀಸ್ ಅನ್ನುವಂಥ ಎಡಿಟೋರಿಯಲ್ ಅನ್ನು ನೋಡೋಣ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ ಇಶ್ಯೂಸ್ ರಿಲೇಟೆಡ್ ಟು ಎಜುಕೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಕವರ್ ಮಾಡ್ಬೋದಾಗುತ್ತೆ. ಇಲ್ಲಿ ಇತ್ತೀಚೆಗಷ್ಟೇ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ CBSEಯ ಕರಿಕ್ಯುಲಮ್ನಲ್ಲಿ ಅದರಲ್ಲೂ 9ರಿಂದ 12ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಕರಿಕ್ಯುಲಮ್ನಲ್ಲಿ 30% ಸಿಲೆಬಸ್ಸನ್ನು ನಾವು ಹೊರಗಿಡ್ತಾ ಇದ್ದೇವೆ ಅಂತ ಹೇಳಿ. ಯಾಕೆಂದರೆ ಈ COVID-19ನಿಂದ ಆ ಮಕ್ಕಳಿಗೆ ಅಕಾಡೆಮಿಕ್ ಬರ್ಡನ್ ಆಗ್ತಿರೋದ್ರಿಂದ 30% ಅವರ ಸಿಲೆಬಸ್ಸನ್ನು ನಾವು ಇದರಿಂದ ಹೊರಗೆ ಇಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾವ ಚಾಪ್ಟರ್ಸ್ಗಳನ್ನು ಕೈ ಬಿಡಲಾಗಿದೆ ಅಂದರೆ ಡೆಮೊಕ್ರೆಟಿಕ್ ರೈಟ್ಸ್, ಫೆಡರಲಿಸಮ್, ಸಿಟಿಸನ್ಶಿಪ್, ಸೆಕ್ಯುಲರಿಸಮ್ ಈ ರೀತಿಯ ಪಾಠಗಳನ್ನು ಕೈಬಿಡಲಾಗಿದೆ ನಮ್ಮ ಅಕಾಡೆಮಿಕ್ ಸಿಲೆಬಸ್ನಿಂದ. ಇದರಿಂದ ಈ ಒಂದು ಎಡಿಟೋರಿಯಲನ್ನು ನಾವಿವತ್ತು ಡಿಸ್ಕಸ್ ಮಾಡಬೇಕಾಗಿದೆ. ಈ ಒಂದು ಮೂವ್ ಏನಿದೆ 30% ಸಿಲೆಬಸ್ಸನ್ನು ಕರಿಕ್ಯುಲಮ್ನಿಂದ ಆಚೆ ಇಡುವಂಥ ಈ ಮೂವನ್ನು ಬಹಳಷ್ಟು ಮಂದಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಯಾವುದೇ ಇನ್ನುಳಿದಂಥ ಡೆಮೊಕ್ರೆಟಿಕ್ ರಾಷ್ಟ್ರಗಳು, ಯಾವುದೇ ಇನ್ನುಳಿದ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಈ ರೀತಿಯ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇಂಥ ಒಂದು ನಡೆಯನ್ನು ಅವರು ಕೈಗೊಂಡಿಲ್ಲ, ಈ ನಡೆಯನ್ನು ಪಾಲಿಸಿಲ್ಲ. ಭಾರತದಲ್ಲಿ ಯಾಕೆ ಈ ರೀತಿಯ ಒಂದು ನಡೆಯನ್ನು ಪಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೂವ್ ಅನ್ನುವಂಥದ್ದು ಬಹಳನೇ ಕ್ರಿಟಿಸೈಸ್ ಆಗಿದೆ. ಯಾಕೆ ಅಂದರೆ ನಮ್ಮ ಕರಿಕ್ಯುಲಮ್ ಈಗಾಗಲೇ ಯಾವ ಸಿಲೆಬಸ್ಸನ್ನು ಉಳಿಸ್ಕೊಳ್ಬೇಕು, ಯಾವ ಸಿಲೆಬಸ್ಸನ್ನು ತೆಗೆದು ಹಾಕಬೇಕು, ಯಾವುದರ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸನ್ನು ಎತ್ತಿ ಹಿಡಿಬೋದು ಅನ್ನುವುದರಲ್ಲಿ ಅದನ್ನು ಸರಿಯಾಗಿ ಮೆನ್ಷನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸನ್ನು ಚಿಕ್ಕ ವಯಸ್ಸಿನಿಂದಲೇ ನಾವು ಎತ್ತಿಡಬೇಕಾಗಿದೆ. ಮಕ್ಕಳಲ್ಲಿ ಅದನ್ನು ಇಂಬೈಬ್ ಮಾಡಬೇಕಾಗುತ್ತೆ. ಅವರ ಲೈಫ್ ಸ್ಕಿಲ್ಸನ್ನು ನರ್ಚರ್ ಮಾಡೋದಕ್ಕೆ ಸ್ಟ್ರೈವ್ ಮಾಡುವಂತೆ ನಮ್ಮ ಕರಿಕ್ಯುಲಮ್ ಅನ್ನುವಂಥದ್ದು ಇರಬೇಕಾಗತ್ತೆ. ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನು ಅಪ್ಹೋಲ್ಡ್ ಮಾಡುವಂಥದ್ದನ್ನು ನಾವು ಮಕ್ಕಳಲ್ಲಿ ಇಂಬೈಬ್ ಮಾಡಬೇಕಾಗತ್ತೆ.
ಇರಬೇಕಾಗತ್ತೆ. ಆದರೆ ಈಗ ಏನು ತೆಗೆದು ಹಾಕಿದ್ದಾರೆ ಆ ಸಿಲೆಬಸ್ನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಉಳಿದು ಹೋಗಿದೆ. ಆರ್ಟಿಕಲ್ 51A ಈಗ ಸಿಲೆಬಸ್ನಿಂದ ಕೈಬಿಟ್ಟಿರೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಫಾರ್ಮಲ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಯಾವ ರೀತಿಯಾಗಿ ನಮ್ಮ ಮಕ್ಕಳ ಮೇಲೆ ಯಾವ ಡ್ಯೂಟೀಸ್ಗಳು, ಅವರು ಯಾವುದಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು, ಯಾವ ಕರ್ತವ್ಯಗಳನ್ನು ಅವರು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಫಾರ್ಮಲ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಏನು ಮೀಡಿಯಾಸ್ಗಳು ಹೇಳ್ತಾ ಹೋಗುತ್ತೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಏನು ಕಲಿತಾ ಹೋಗ್ತಾರೆ, ಇವುಗಳೇ ಸರಿಯಾದ ಪ್ರಿನ್ಸಿಪಲ್ಸ್ ಇರ್ಬೋದು, ಇವುಗಳೇ ಸರಿಯಾದ ಕರ್ತವ್ಯಗಳಿರ್ಬೋದು ಅನ್ನುವಂತೆ ಅವರು ತಿಳ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಈ ವಿದ್ಯಾರ್ಥಿಗಳು ಒಂದು ಪ್ರಿಜುಡಿಸ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ. ಅವರಿಗೆ ಸ್ಪಷ್ಟವಾಗಿ ಅವರ ಕರ್ತವ್ಯಗಳೇನು, ಫಂಡಮೆಂಟಲ್ ಡ್ಯೂಟೀಸ್ ಯಾವುದು, ಸೆಕ್ಯುಲರಿಸಮ್ ಅಂದ್ರೇನು, ಈ ಎಲ್ಲ ಸ್ಪಷ್ಟತೆ ಅನ್ನುವಂಥದ್ದು ಇರಬೇಕಾಗತ್ತೆ. ಆದರೆ ಸಿಲೆಬಸ್ಸನ್ನು ಕೈಬಿಟ್ಟು ಇಂಥ ಪಾಠಗಳನ್ನು ಹೊರಗಿಟ್ಟಿರ್ತಕ್ಕಂಥದ್ದು ಖಂಡನೀಯ ಅಥವಾ ಆಕ್ಷೇಪಾರ್ಹ ಅನ್ನುವಂಥದ್ದು ಸಾಕಷ್ಟು ಕ್ರಿಟಿಕ್ಸ್ಗಳ ಉದ್ದೇಶ ಆಗಿರುವಂಥದ್ದು. ಇದರಿಂದಾಗಿ ನಮ್ಮ ಎಲೆಕ್ಟೋರಲ್ ಡೆಮೋಕ್ರಸಿಯ ಫಂಡಮೆಂಟಲ್ ಪ್ರಿನ್ಸಿಪಲ್ ಅನ್ನು ಕೂಡ ನಾವು ಹಿಂಡರ್ ಮಾಡಿದಾಗತ್ತೆ. ಹಾಗಾಗಿ ಒಬ್ಬ ಇನ್ಫಾರ್ಮ್ಡ್ ವೋಟರ್ ಅನ್ನು ಕ್ರಿಯೇಟ್ ಮಾಡುವಲ್ಲಿ ಕೂಡ ನಾವು ಫೇಲ್ಯೂರ್ ಆದ ಹಾಗೆ ಆಗುತ್ತೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿರುವಂಥದ್ದು. ಈ ರೀತಿಯಾಗಿ ಬಹುಮುಖ್ಯವಾದಂಥ ಪಾಠಗಳನ್ನು ಕಲಿದೇ ಹೋದಂಥ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಮೊದಲ ಬಾರಿಗೆ ವೋಟ್ ಮಾಡಲಿಕ್ಕೆ ಹೋದಾಗ ಅವರು ಸಾಕಷ್ಟು ಮಟ್ಟಿಗೆ ಇನ್ಫಾರ್ಮ್ಡ್ ವೋಟರ್ ಆಗಿರೋದಕ್ಕೆ ಸಾಧ್ಯ ಆಗಲ್ಲ. ಆಗ ಅವರ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತೆ. ಆಗ ಸರಿಯಾದ ಮಟ್ಟಿಗೆ ಅವರು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಮತದಾರರಾಗಿ ಆತ ಕಂಪ್ಲೀಟ್ ಆಗೋದಿಲ್ಲ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿರುವಂಥದ್ದು. ಈ ಲೇಖಕರ ಉದ್ದೇಶ ಏನು ಅಂತ ಅಂದರೆ, ಫಾರ್ಮಲ್ ಇನ್ಸ್ಟ್ರಕ್ಷನ್ ಇಲ್ಲದೆ, ಅಂದರೆ ಒಂದು ಸ್ಕೂಲಿಂಗ್ ಮೆಥಡ್ನಲ್ಲಿ ಸರಿಯಾದ ರೀತಿಯಲ್ಲಿ, ಅಂದರೆ ಪಾಠದ ರೀತಿಯಲ್ಲಿ ಇಂಥ ವ್ಯಾಲ್ಯೂಸ್ಗಳನ್ನು, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳನ್ನು ಈ ಮಕ್ಕಳಲ್ಲಿ ನಾವು ಇಂಬೈಬ್ ಮಾಡಲಿಲ್ಲ ಅಂತ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಲೈಫಲ್ಲಿ ಇದನ್ನು ಇಂಬೈಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸ್ಕೂಲಿಂಗನ್ನು ಹೊರತುಪಡಿಸಿ ಹೊರ ಮಾರ್ಗದಲ್ಲಿ ಇನ್ಫಾರ್ಮಲ್ ವೇಸ್ನಲ್ಲಿ ಅವರಿಗೆ ಇದನ್ನು ನಾವು ಕಲಿಸೋದಕ್ಕಾಗಲ್ಲ. ಹಾಗಾಗಿ ಇದು ಒಂದು ಒಳ್ಳೆಯ ರೀತಿಯ ಸಿಟಿಸನ್ಶಿಪ್ಪಿಗೆ ನಾವು ನೀಡ್ತಾ ಇರ್ತಕ್ಕಂಥ ಟ್ರೈನಿಂಗ್ ಅಲ್ಲ. ಅಂದರೆ ಒಬ್ಬ ಒಳ್ಳೆ ನಾಗರಿಕರನ್ನು ಇಂಥ ಒಂದು ನಡೆಗಳಿಂದ, ಅಂದರೆ ಈ ರೀತಿಯಾದಂಥ ಪಾಠಗಳನ್ನು ಕೈ ಬಿಡೋದ್ರಿಂದ ನಾವು ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯನ್ನು ರೂಪಿಸಿದಂತೆ ಆಗೋದಿಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ ಅನ್ನುವಂಥದ್ದು ಒಳ್ಳೆಯ ಜನ್ರೇಷನ್ ಆಗಿ, ಒಳ್ಳೆಯ ನಾಗರಿಕರಾಗಿ ಇರಬೇಕು ಅಂತ ಅಂದರೆ ಅವರಿಗೆ ನಮ್ಮ ಗುಡ್ ಗವರ್ನೆನ್ಸ್ನ ಕುರಿತಾದಂತೆ ಸರಿಯಾದ ಎಜುಕೇಷನ್ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ದೊರಕಬೇಕು. ನಮ್ಮ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅನ್ನುವಂಥದ್ದು ನಮ್ಮ ಎಜುಕೇಷನಲ್ಲಿ ಇರಲೇಬೇಕಾಗತ್ತೆ. ಈ ಮೂಲಕ ಅವರಿಗೆ ನಮ್ಮ ಸಾಂವಿಧಾನಿಕ ಮೌಲ್ಯಗಳು ಅವರೊಳಗೆ ಇಂಬೈಬ್ ಆಗಬೇಕಾಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಆಶಯ ಆಗಿರುವಂಥದ್ದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥ ಈ ಮಾತೇನಿದೆ, ಇದು ಕಂಪ್ಲೀಟ್ ಆಗಿ ಅಪ್ರೋಪ್ರಿಯೇಟ್ ಆಗಿ ಆಗಬೇಕು ಅಂತ ಅಂದರೆ ಇವತ್ತಿನ ಮಕ್ಕಳನ್ನು ನಾವು ಅವರೊಳಗೆ ಸಾಂವಿಧಾನಿಕ ಮೌಲ್ಯಗಳನ್ನು ತುಂಬಿ ಒಳ್ಳೆಯ ಪ್ರಜೆಗಳನ್ನಾಗಿ ಬೆಳೆಸಿದಾಗ ಮಾತ್ರವೇ ಈ ಮಾತಿಗೆ ಅರ್ಥ ಅನ್ನೋದು ಕೂಡ ಸಿಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಲೇಖನದ ಆಶಯ ಆಗಿರುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.